ಲೋಕಸಭಾ ಚುನಾವಣೆ ಅಂಗವಾಗಿ ನಮ್ಮ CTV ನ್ಯೂಸ್ ವಾಹಿನಿಯಲ್ಲಿ ಜನಮತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಜನಮತದ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾವು ದೊಡ್ಡಬಳ್ಳಾಪುರ ತಾಲೂಕಿಗೆ ಎಂಟ್ರಿ ಆಗಿ ಇವತ್ತು ಜನಗಳ ಅಭಿಪ್ರಾಯ ತಿಳ್ಕೊಳ್ತಾ ಇದ್ದೀವಿ ಲೋಕಸಭಾ ಚುನಾವಣೆ ಅಂಗವಾಗಿ. ಈಗ ನಾವು ದೊಡ್ಡಬಳ್ಳಾಪುರ ತಾಲೂಕಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂದರೆ ಡಿ ಕ್ರಾಸ್ ಬಳಿ ನಾವು ಇವತ್ತು ಹಾಜರಾಗಿ ಇವತ್ತು ಇಲ್ಲಿನ ಜನಗಳ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋದಕ್ಕೆ ಬಂದಿದ್ದೇವೆ. ಬನ್ನಿ, ನಮ್ಮ ಡಿ ಕ್ರಾಸ್ ಬಳಿ ನಮ್ಮ ಜನಗಳು ಲೋಕಸಭಾ ಚುನಾವಣೆಯ ಒಂದು ಅಂಗವಾಗಿ ಯಾವ ಒಂದು ಅಭಿಪ್ರಾಯಗಳನ್ನ ಹೊರ ಹಾಕ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ. ನಮ್ಮ ಜನಮತ ಕಾರ್ಯಕ್ರಮದಲ್ಲಿ ಇಂದು ಡಿ ಕ್ರಾಸ್ ಬಳಿ ನಮ್ಮ ಯುವಕರು ಒಬ್ಬರು ಇದ್ದಾರೆ ನಮ್ಮ ಜೊತೆ. ಅವರು ನಮ್ಮ ಲೋಕಸಭಾ ಚುನಾವಣೆ ಬಗ್ಗೆ ಯಾವ ಅಭಿಪ್ರಾಯ ಹಂಚ್ಕೊಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ ಬ್ರದರ್, ನಿಮ್ಮ ಹೆಸರು? ನಮಸ್ಕಾರ, ಪ್ರತಾಪ್ ಅಂತ. ಪ್ರತಾಪ್ ಅವರೇ, ನಿಮ್ಮ ಊರು ಯಾವುದು? ದೊಡ್ಡಬಳ್ಳಾಪುರ. ಈ ಲೋಕಸಭಾ ಚುನಾವಣೆಯಲ್ಲಿ ನೀವು ಯಾವ ಪಕ್ಷಕ್ಕೆ, ಯಾವ ಅಭ್ಯರ್ಥಿಗೆ ಮತ ನೀಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಬಿಜೆಪಿಯಿಂದ ಸುಧಾಕರ್ಗೆ, ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಮತ ನೀಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅವ್ರಿಗೆ ಯಾಕೆ ಮತ ನೀಡಬೇಕು ಅನ್ನೋದು ನಿಮ್ಮ ಉದ್ದೇಶ? ಅವರು ಅಂತ ನಾವು ಇಲ್ಲ, ಜೈ ಮೋದಿ ಅವರೇ ನಮಗೆ ಮೇನು. BJPನೇ ಇರಬೇಕು. ಅಂದರೆ ನೀವು ಡಾಕ್ಟರ್ ಕೆ ಸುಧಾಕರ್ ಅವರ ಕಾರ್ಯಗಳನ್ನ ನೋಡ್ತಾ ಇದ್ದೀರಾ ಅಥವಾ ಡಾಕ್ಟರ್ ಅಂದರೆ ಮೋದಿ ಅವರ ಕಾರ್ಯಗಳನ್ನ ನೋಡಿ ಮತ ನೀಡಬೇಕು ಅಂದ್ಕೊಂಡಿದ್ದೀರಾ? ನರೇಂದ್ರ ಮೋದಿ ಅವರು ಕಾರ್ಯಗಳು ನೋಡಿ ಅವ್ರಿಗೆ ವೋಟ್ ಮಾಡಬೇಕು ನಾವು. ನರೇಂದ್ರ ಮೋದಿ ಅವರಿಗೆ ನೀವು ಮತ ನೀಡಬೇಕು ಅನ್ನೋ ಉದ್ದೇಶ ಏನಿದೆ? ಅವರು ನಮಗೆ ಒಳ್ಳೊಳ್ಳೆ ಉದ್ಯೋಗಗಳು ಕೊಡ್ಸವ್ರೆ. ಅವ್ರು ಬಂದಾಗಿಂದ ನಮ್ಮ ದೇಶಕ್ಕೆ ಒಳ್ಳೆ ಥರನೇ ಆಗೈತೆ. ಆರ್ಮಿಯಲ್ಲಿ ಆಗ್ಬೋದು, ಎಲ್ಲ ಥರದಲ್ಲೂ ನಮ್ಮ ದೇಶ ಬೆಳವಣಿಗೆ ಆಗೈತೆ. ಆದ್ದರಿಂದ ನಮಗೆ BJPನೇ ಮುಖ್ಯ. ಅಂದರೆ ನಿಮಗೆ BJPನೇ ಮುಖ್ಯ. ಮೋದಿ ಅವರಿಂದ ನಮಗೆ ಆಡಳಿತ ಆಗ್ಬೋದು, ನಮ್ಮ ಆರ್ಥಿಕ ವ್ಯವಸ್ಥೆ ಆಗ್ಬೋದು, ಎಲ್ಲ ಒಂದು ಕ್ಷೇತ್ರದಲ್ಲೂ ಮುಂದಕ್ಕೆ ಹೋಗ್ತಾ ಇದೆ. ಅದರಿಂದ ನಮ್ಮ BJPಗೆ ಮತ ನೀಡಬೇಕು ಅಂದ್ಕೊಂಡಿದ್ದೀರಾ? ಹಾಗೆ ಸಣ್ಣ ಪ್ರಶ್ನೆ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಗೊಂದಲ ಇದೆ. ಯಾರು ಆಕಾಂಕ್ಷಿ, ಯಾರು ಅಭ್ಯರ್ಥಿ ಆಗಬೇಕು, ವೀರಪ್ಪ ಮೊಯ್ಲಿ ಅವರ ಅಥವಾ ರಕ್ಷಾರಾಮಯ್ಯ ಅವರ ಅಂತ? ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ಯಾರಾದ್ರೂ ನಮ್ಮ ಸುಧಾಕರ್ ಅವರೇ ಗೆಲ್ಲಬೇಕು ಅನ್ನೋದು ನಮ್ಮ ಆಶಯ. ಸುಧಾಕರ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸುಧಾಕರ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸುಧಾಕರ್ ಅವರು ಅಭಿವೃದ್ಧಿ ಎಲ್ಲ ಥರನೂ ಮಾಡಿದ್ದಾರೆ. ಅಂದರೆ ಸುಧಾಕರ್ ಅವರು ಅಭಿಪ್ರಾಯ ಅಂದರೆ ಅಭಿವೃದ್ಧಿಗಳು ಮಾಡಿದ್ದಾರೆ, ಆದ್ದರಿಂದ ಅವ್ರು ಬರಬೇಕು, ಗೆಲ್ಲಬೇಕು ಅಂತ ಹೇಳ್ತಾ ಇದ್ದೀರಾ. ಆದರೆ ಲಾಸ್ಟ್ ಎಲೆಕ್ಷನಲ್ಲಿ ಅವ್ರನ್ನ ಸೋತಿದ್ದಾರೆ. ಇದ್ರ ಬಗ್ಗೆ ಅಭಿವೃದ್ಧಿ ಮಾಡಿದ್ರು ಕೂಡ ಸೋತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಅವರು ಲೀಡರ್ಸ್ಗಳೇ ಹಿಂದೆಯಿಂದ ಸ್ಕೆಚ್ ಹಾಕ್ಯವ್ರೆ. ಆದರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಾವು BJP ಗೆಲ್ಸ್ಕೊಂಡಿದ್ದೀವಿ. ಅಂದರೆ ನೀವು ಎಲೆಕ್ಷನ್ ಇರೋದ್ರಿಂದ ನಾವು ಗೆಲ್ಸ್ಕೊಬೇಕು ಅಂತ ಇದು ಹೋರಾಟ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಲೋಕಸಭಾ ಚುನಾವಣೆಯ ಒಂದು ಅಭಿಪ್ರಾಯವನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಅಣ್ಣವರಿದ್ದಾರೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಜಬಿ ಅಂತ. ಜಬೀಬಾಯ್, ತಮ್ಮ ಊರು ಯಾವುದು? ದೊಡ್ಡಬಳ್ಳಾಪುರ. ಲೋಕಸಭಾ ಚುನಾವಣೆ ಈಗ ಇನ್ನೇನು ಹತ್ರ ಬರ್ತಾ ಇದೆ, ಹಾಗಾಗಿ ನಿಮ್ಮ ಮತ ಯಾರಿಗೆ? ನಮ್ಮ ಮತ ಒಳ್ಳೆಯವ್ರಿಗೆ ಕೊಡೋಣ ಅಂತ. ಒಳ್ಳೆಗೆ ಬರ್ತಾನಕ್ಕೆ ಎಲ್ಲಕ್ಕೂ ಸಹಾಯ ಮಾಡಬೇಕು ಅಂಥವ್ರಿಗೆ ಓಟ್ ಕೊಡಬೇಕು ಅಂತ. ಅಂದರೆ ಒಳ್ಳೆಯವ್ರಿಗೆ ಕೊಡಬೇಕು, ಬಡತನ ನಿರ್ಮೂಲನೆ ಮಾಡೋರಿಗೆ ಕೊಡಬೇಕು ಅಂತ ಇದ್ದಾರೆ. ಒಂದು ನಿಗದಿಯಾಗಿ ಇಂಥವ್ರಿಗೆ ಕೊಡಬೇಕು ಅನ್ನೋದು ಯಾರಿಗೆ ಕೊಡಬೇಕು? ಇಲ್ಲ, ಸರ್ಕಾರ ಒಳ್ಳೇದು ಬರಲಿ. ಈಗ ಬಂದೈತಲ್ಲ, ಸರ್ಕಾರ ನಡೀತೈತಲ್ಲ, ಅದಕ್ಕಿಂತ ಬಡವ್ರಿಗೆ ಏನು ಅನುಕೂಲ ಆಗ್ತೈತೆ, ಯಾರಿಗೆ ಚೆನ್ನಾಗ್ತೈತೆ ಅಂಥವು ನೋಡಿ ನಾವು ಓಟ್ ಕೊಡೋಣ ಅಂತ. ಓಕೆ, ಆದರೆ ಕೇಂದ್ರದಲ್ಲಿ ಯಾವ ವ್ಯಕ್ತಿ ಬಂದರೆ ನಿಮಗೆ ತುಂಬ ಸೂಕ್ತ ಅನಿಸುತ್ತೆ? ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಗೆದ್ದವ್ರಿಗೂ ಹೇಳ್ತಾರೆ, ಆಸೆ ತೋರಿಸ್ತಾರೆ. ಗೆದ್ದ ಮೇಲೆ ಏನೂ ಇಲ್ಲ, ಯಾರಪ್ಪ ನೀನು ಅಂತ ಕೇಳಲ್ಲ ಅಷ್ಟೇ. ಹಾಗೆ ಅವರು ನಮ್ಮಷ್ಟಕ್ಕೆ ನಾವು ಅಷ್ಟೇ. ಈಗ ನೀವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಈಗ ಸರ್ಕಾರ ಏನು ನಡೀತಾ ಇದೆ ಅವರು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಈಗ ನಡೀತಿರೋ ಸರ್ಕಾರ ಯಾವುದು? ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವು ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಮಾತಾಡಿದ್ದೀರಾ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾರಿಗೂ ಮಾತಾಡಲಿಲ್ಲ, ಇನ್ನು ಇವತ್ತವರೆಗೂ ಯಾರಿಗೂ ಮಾತಾಡಲಿಲ್ಲ. ಇದೇ ಫಸ್ಟು, ಅದೇ ನಾವು ವೈಷ್ಣವ ಮಾಡ್ತಾಯಿದ್ವಿ ಅಷ್ಟೇ. ಮೊದಲಿಂದ ನಾವು ಕೂಲಿ ನಾವು ಮಾಡ್ತಾನೆ ಇದ್ದೀವಿ, ಇನ್ನು ಮಾಡ್ತಾನೆ ಇದ್ದೀವಿ. ಕಾರ್ಯಕ್ರಮದಲ್ಲಿ ಲೋಕಸಭಾ ಚುನಾವಣೆ ಬಗ್ಗೆ ಒಂದು ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇನ್ನೊಬ್ಬರು ವ್ಯಕ್ತಿ ರೆಡಿ ಇದ್ದಾರೆ. ಅವ್ರನ್ನು ಕೂಡ ಮಾತಾಡಿಸಿ ಅಭಿಪ್ರಾಯ ಹಂಚ್ಕೊಳ್ಳೋಣ ಬನ್ನಿ. ತಮ್ಮ ಹೆಸರು ಸರ್? ಭರತ್ ಸರ್, ತಮ್ಮ ಊರು ಯಾವುದು? ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ನಮಗೆ ಚಿಕ್ಕಬಳ್ಳಾಪುರ ಅವರೇ ಸಿಕ್ಕಿದ್ದಾರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ. ಹಾಗಾಗಿ ಸರ್, ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ನೀವು ಮತ ನೀಡ್ತೀರಾ, ಯಾವ ಒಂದು ಅಭ್ಯರ್ಥಿಗೆ ನೀವು ಮತ ನೀಡ್ತೀರಾ? ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತೀರಾ? ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ನೀಡ್ತೀರಾ ನೀವು? ಇವತ್ತು ಬಡವ್ರಿಗಾಗಿ ಯೋಚನೆ ಮಾಡೋ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಇವತ್ತು ಮನೆಗೂ ಒಂದು ಉಸಿರಾಡೋ ಥರ ಜನರಿಗೆ ಒಂದು ಫ್ರೀಯಾಗಿ ಒಂದು ಕರೆಂಟ್ ಫ್ರೀ ಮಾಡಿದ್ದಾರೆ. 2,000 ರೂಪಾಯಿ ಗೃಹಲಕ್ಷ್ಮಿ ಅಡಿಯಲ್ಲಿ ಮಾಡಿದ್ದಾರೆ. ಯಾಕಂದರೆ ಇವತ್ತು 500 ರೂಪಾಯಿ ಆಚೆ ತೊಗೊಳೋದ್ರ ಒಂದು ಸಂತೆಗೆ 500 ರೂಪಾಯಿ ನೋಡಿ ಏನಕ್ಕೂ ಆಗೋಲ್ಲ. ಮನೆಗೆ ಮೊದಲು ಒಂದು 10 ವರ್ಷದಿಂದ ಮೋದಿ ಬರೋ ಮುಂಚೆ ಒಂದು 3,000 ಆದರೆ ಮನೆ ಆರಾಮಾಗಿ ನಡೀತಾಯಿತ್ತು. ಇವತ್ತು 10,000 ಬೇಕು. ಇಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಅಡಿಯಲ್ಲಿ 2,000 ರೂಪಾಯಿ ಫ್ರೀ ಮಾಡಿದ್ದಾರೆ, KB ಫ್ರೀ ಮಾಡಿದ್ದಾರೆ. ಈ ಥರ ಮಾಡೋದ್ರಿಂದ ತುಂಬ ಜನರಿಗೆ ಅನುಕೂಲ ಆಗ್ತಾಯಿದೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಸಾಲ ಬರೀ 10 ವರ್ಷದಲ್ಲಿ BJP ಸರ್ಕಾರ 165 ಲಕ್ಷ ಸಾಲ ಮಾಡಿ ಇವತ್ತು 2 ಲಕ್ಷ ಕೋಟಿ ಸಾಲ ಆಗಿದೆ. ಇವತ್ತು ಸ್ವಾತಂತ್ರ್ಯ ಬಂದಾಗಿಂದ
ಎಲ್ಲ ಪ್ರಧಾನಮಂತ್ರಿ ಎಷ್ಟು ಇದ್ರು ನಮ್ಮ ಸ್ವತಂತ್ರ ಬಂದಾಗಿಂದ ಅವರೆಲ್ಲ ಸೇರಿ 165 ಲಕ್ಷ ಕೋಟಿ ಸಾಲ ಮಾಡಿದರೆ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬರೀ 10 ವರ್ಷದಲ್ಲಿ 165 ಲಕ್ಷ ಕೋಟಿ ಸಾಲ ಮಾಡಿ ಇವತ್ತು ನಮ್ಮ ದೇಶದ ಸಾಲ 2 ಲಕ್ಷ ಕೋಟಿಯ ಸಾಲ ಆಗಿದೆ. ಇನ್ನು 200 ಲಕ್ಷ ಕೋಟಿ ಸಾಲ ಆಗಿದೆ. ಇವೆಲ್ಲ ಹೀಗೆ ಮುಂದೆ ಹೋದರೆ ಶ್ರೀಲಂಕಾ ಆಗೋ ಥರ ಹಾಗೆ ಕನ್ಫರ್ಮ್. ಯಾಕಂದರೆ ಇವತ್ತು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡುವಂಥ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಒಂದು ವಿದ್ಯಾವಂತರಾಗಿ PM ಸೀಟಲ್ಲಿ ಕುತ್ಕೋಬೇಕು. ಇವ್ರು ಏನು ಮಾಡ್ತಿದ್ದಾರೆ ಮೋದಿಯವರು? ಒಂದು ನೇರವಾಗಿ ಇವಾಗ ನಾನು ಮಾತಾಡ್ತೀನಿ ಪ್ರೆಸ್ ಮೀಟ್ ಯಾವುದಾದ್ರು ಪ್ರೆಸ್ ಮೀಟ್ ಮಾಡಿರೋದು ನೋಡಿದ್ದೀರಾ ನೀವು? ಪ್ರೆಸ್ ಮೀಟ್ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ. ಯಾರಾದರೂ ಹೇಳೋ ಸಲಹೆಗಳು ಮಾಡ್ತಾ ಇದ್ದಾರೆ. ಬರೀ ಏನೋ ನೋಡಿ, ಒಂದು ಪ್ರಧಾನಮಂತ್ರಿಯಾಗಿ ಒಂದು ನೀರಲ್ಲಿ ಹೋಗೋದು ತೋರಿಸ್ತಾರೆ, ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋದ್ರೂ ಕ್ಯಾಮ್ರಾ ಇರುತ್ತೆ. ಆದರೆ ಒಂದು ಏನು ಮಾಡ್ತಾ ಇದ್ದೀನಿ ಮುಂದಿನ ಭವಿಷ್ಯದ ಬಗ್ಗೆ ದೇಶದ ಬಗ್ಗೆ ಯೋಚನೆ ಮಾಡೋದು ಯಾವಾಗಾದರೂ ಪ್ರೆಸ್ ಮೀಟ್ ಮುಖಾಂತರ ಮಾಡಿದಾರಾ? ಇಲ್ಲವೇ ಇಲ್ಲ. ಇವತ್ತು ದೇಶದ ಸಾಲ ಜಾಸ್ತಿ ಆಗಿದೆ. ಯುವಕರಿಗೆ ಉದ್ಯೋಗ ಇಲ್ಲ. ವರ್ಷಕ್ಕೆ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಎಲ್ಲಿ ಕೊಟ್ಟರು ಅವರು? ಉದ್ಯೋಗ ಇಲ್ಲ. ನಮ್ಮ ದೇಶದಲ್ಲಿರೋ ಎಷ್ಟೋ ಕಂಪ್ನಿಗಳು ಬೇರೆ ದೇಶಗಳಿಗೆ ಹೋಗ್ಬಿಟ್ಟಿದ್ದಾವೆ. ಇವಾಗ ಕೈ ಕಾಲು ಇಟ್ಕೊತಿದ್ದಾರೆ ನಮ್ಮ ದೇಶಕ್ಕೆ ಬನ್ನಿ ಅಂತ. ಯಾಕೆ ಬೇರೆ ದೇಶಗಳ ಕಂಪ್ನಿಗಳು ಇಲ್ಲಿಲ್ಲ ಅಂದರೆ ಇಂಡಿಯಾದಲ್ಲಿ ಇಲ್ಲಿರುವಂಥ ತೆರಿಗೆ ಕಟ್ಟೋಕ್ಕೆ ಯಾವ ಕಂಪ್ನಿಗಳು ಇಲ್ಲಿ ಮಾಡಲ್ಲ. ಓಕೆ, ಈಗ ನೀವು ಹೇಳ್ತಾರ ಪಾಯಿಂಟು ತುಂಬ ಅರ್ಥ ಆಗ್ತಿದೆ. ಈ ಒಂದು ಮಧ್ಯೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನ ನಾವು ಎಲ್ಲ 5 ಯೋಜನೆಗಳನ್ನ ಕೊಟ್ಟು ನಾವು ಬಡಬಗ್ಗರಿಗೆ ಹೆಲ್ಪ್ ಮಾಡಿದ್ದೀವಿ. ಆದರೆ ಮೋದಿಜಿಯವರು ಏನು ಮಾಡಿದ್ದಾರೆ? ಎಲ್ಲವನ್ನು ಸಾಲವನ್ನು ಹೆಚ್ಚಾಗಿ ಮಾಡಿದ್ದಾರೆ, ಆರ್ಥಿಕ ಸ್ಥಿತಿನ ಕುಂದಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು 5 ಯೋಜನೆಗಳನ್ನ ಕೊಟ್ಟು ಮತ್ತೆ ಸಾಲಕ್ಕೆ ನಮ್ಮನ್ನು ಕೂಡ ಗೊತ್ತಿಲ್ಲದ ರೀತಿ ತಗೊಂಡು ಹೋಗ್ತಾ ಇದ್ರೆ ಅಂತ ಏನನ್ಸುತ್ತೆ ನಿಮ್ಗೆ? ಒಂದು ವರ್ಷಕ್ಕೆ ನಮ್ಮ ದೇಶ ಕರ್ನಾಟಕದಲ್ಲಿ 4 ಲಕ್ಷ ಕೋಟಿ ವಸೂಲಾಗುತ್ತೆ ತೆರಿಗೆ ವಸೂಲಿ. ಯಾಕೆ ಕೊಡಬಾರ್ದು? ಇವಾಗ ಕೊಡ್ತಿದ್ದಾರೆ. ಯಾವುದು ಇವಾಗ ಕೊಡ್ತಾ ನೋಡಿ, ಮೊನ್ನೆ 36,000 ಕೋಟಿದು ಪವರ್ ಪ್ಲಾಂಟ್ಸ್ ಮಾಡಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್. ಈ ಹಿಂದೆ ಇವರು ಮಾಡಿದಾರಲ್ಲ BJP ಸರ್ಕಾರ, ಏನೇನು ಅಭಿವೃದ್ಧಿ ಮಾಡಿದ್ದಾರೆ? ಇವಾಗ ಇಷ್ಟು 5 ಜಾರಿಗಳು ಕೊಟ್ಟರು ಕೂಡ ಆರಾಮಾಗಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅವರು. ಉದಾಹರಣೆಗೆ ನಿಮಗೆ KSRTC ಡಿಪಾರ್ಟ್ಮೆಂಟ್ಗೆ ಬರೋಣ. ಈ ಹಿಂದೆ 1 ವರ್ಷ 3 ತಿಂಗಳು ಇದು ಅವರು ಪಾಲನೆ ಮಾಡಿದರು BJP ಸರ್ಕಾರ. ಏನು ಹೇಳಿದ್ರು? ಯಾರು ಸವದತ್ತಿ ಇದ್ದರು, ಲಕ್ಷ್ಮಣ್ ಸವದಿ ಇದ್ದರು, ಏನು ಸಾರಿಗೆ ಸಚಿವರು. ಅವ್ರೇನು ಹೇಳಿದ್ರು? KSRTC ಸಾಲದಲ್ಲಿ ಬಂದುಬಿಟ್ಟಿದೆ, ನಾವು ಮಾರಕ್ಕೆ ಹೋಗ್ತಿದ್ದೀವಿ, BMTCಯನ್ನು ಖಾಸಗೀಕರಣ ಮಾಡಬೇಕಂದ್ರು. ಉಗಿದ್ರು ಕಾಂಗ್ರೆಸ್ ಅವರು. ಇವತ್ತು 2,500 ಜನರಿಗೆ ಉದ್ಯೋಗ ಕೊಟ್ಟಿದೆ ಕಾಂಗ್ರೆಸ್ ಗೌರ್ಮೆಂಟ್. ಹೆಂಗೆ ಕೊಟ್ಟರು? ಅಷ್ಟೇ ಅಲ್ಲ, 1,200 ಬಸ್ಸುಗಳು, ಹೊಸ ಬಸ್ಗಳು ಹಾಕಿದೆ. ಅಂದರೆ ಫ್ರೀ ಬಿಟ್ಟರು ಕೂಡ ಅಭಿವೃದ್ಧಿ ಮಾಡ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ. ನಮ್ಮ ಜನಮತ ಕಾರ್ಯಕ್ರಮದಲ್ಲಿ ಇವತ್ತು ಲೋಕಸಭಾ ಚುನಾವಣೆಯ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳೋದಕ್ಕೆ ಅಂತ ನಮ್ಮ ಇವತ್ತು ಮಹಿಳೆಯರಿದ್ದಾರೆ. ಅವರ ಒಂದು ಅಭಿಪ್ರಾಯ ಹಂಚ್ಕೊಳ್ಳೋಣ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಗಾಯತ್ರಿ ಅಂತ. ಗಾಯತ್ರಿ ಮೇಡಮ್ ಅವರು, ತಮ್ಮ ಊರು ಯಾವುದು? ನಮ್ಮೂರು ದೊಡ್ಡಬಳ್ಳಾಪುರನೇ. ದೊಡ್ಡಬಳ್ಳಾಪುರ. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಲೋಕಸಭಾ ಚುನಾವಣೆಯ ಯಾವ ಅಭ್ಯರ್ಥಿಗೆ, ಯಾವ ಪಕ್ಷಕ್ಕೆ ನೀವು ಮತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾವು ಮೋದಿ ಅವ್ರಿಗೆ ಮತ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮೋದಿಯವರಿಗೆ ಮತ ಮಾಡಬೇಕು. ಯಾವ ಉದ್ದೇಶಕ್ಕೆ, ಯಾವ ಕಾರಣಕ್ಕೆ ನೀವು ಅವರಿಗೆ ಮತ ಮಾಡಬೇಕು ಅಂದ್ಕೊಂಡಿದ್ದೀರಾ? ಯಾಕೆಂದರೆ ಕರ್ನಾಟಕಕ್ಕೆ ಪ್ರತಿಯೊಂದರಲ್ಲೂ ಒಳ್ಳೆಯದೇ ಮಾಡ್ತಾ ಇದ್ದಾರೆ, ಆದರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ, ಆ ಕಾರಣಕ್ಕೋಸ್ಕರ ಮೋದಿಗೆ ವೋಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ. ಮೋದಿಜಿಯವರಿಗೆ ಮತ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ. ಆದರೆ ಇನ್ನೊಂದು, ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಗೊಂದಲಗಳಿದೆ. ಇನ್ನೂ ಯಾರೂ ಆಗಲಿಲ್ಲ. ರಕ್ಷಾರಾಮಯ್ಯ ಅವರು ಆಗೋದಾ ಅಥವಾ ವೀರಪ್ಪ ಮೊಯ್ಲಿ ಅವರು ಆಗಬೇಕಂತ. ಈ ಗೊಂದಲದ ಬಗ್ಗೆ ನೀವೇನು ಹೇಳ್ತೀರಾ ಕಾಂಗ್ರೆಸ್ ಪಕ್ಷದ ಬಗ್ಗೆ? ಅದ್ರ ಬಗ್ಗೆ ಅಷ್ಟೊಂದು ನಮ್ಗೆ ತಿಳಿದಿಲ್ಲ. ನಾವು ತಿಳ್ಕೊಂಡಿರೋದು ಮೋದಿಯವ್ರ ಬಗ್ಗೆ ಮಾತ್ರನೇ. ಕಾಂಗ್ರೆಸ್ ಬಗ್ಗೆ, ಬೇರೆ ಇದ್ರ ಬಗ್ಗೆ ಎಲ್ಲ ನಾವೇನು ತಿಳ್ಕೊಂಡಿಲ್ಲ. ಮೋದಿಯವ್ರ ಬಗ್ಗೆ ಆದರೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಎಲ್ಲರ ಬಯಲು ಬರ್ತಾ ಇದೆ. ಹಾಗಾಗಿ ನಾನು ಮೋದಿಯವ್ರಿಗೆ ಇದು ಮಾಡೋಕ್ಕೆ ಇಷ್ಟಪಡ್ತೀನಿ. ಮೋದಿಯವ್ರ ಬಗ್ಗೆ ನೀವು ತುಂಬ ಅಭಿಪ್ರಾಯ ಇಟ್ಕೊಂಡಿದ್ದೀರಾ, ಅಭಿಪ್ರಾಯ ಹಂಚ್ಕೊಳ್ತಾ ಇದ್ದೀರಾ. ಮೋದಿಜಿಯವರು ಈ ಬಾರಿಯೂ ಕೂಡ ಕೇಂದ್ರದಲ್ಲಿ ಬಂದರೆ ಮುಂದಿನದಾಗಿ ಅವ್ರು ಬಂದಂಥ ಮೊದಲನೇದಾಗಿ ಯಾವ ಕಾರ್ಯ ಮಾಡಬೇಕು ಅನ್ನೋದು ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಬಂದು, ಇದು ಮೊನ್ನೆ ಉದ್ಘಾಟನೆ ಮಾಡಿದ್ರಲ್ಲ ಶ್ರೀರಾಮರ ದೇವಸ್ಥಾನ, ಅದನ್ನು ಡೆವಲಪ್ಮೆಂಟ್ ಮಾಡಿ ಇನ್ನೂ ಎಲ್ಲ ಬೇರೆದೆಲ್ಲ ವಿದ್ಯಾಭ್ಯಾಸಕ್ಕೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ನಿಮ್ಮ ಅಭಿಪ್ರಾಯ ತುಂಬ ಇಷ್ಟಪಟ್ಟಿದೆ. ಹಾಗೆ ಇನ್ನೊಂದು ವಿಚಾರ, ಇವತ್ತಿನ ಯುವ ಪಡೆ ಯೂತ್ಸ್ ಏನಿದ್ದಾರೆ, ಯೂತ್ಸ್ ಮತದಾನ ಮಾಡೋದಕ್ಕೆ ಯಾವ ವಿಚಾರಗಳನ್ನ ಅವ್ರು ಯೋಚನೆ ಮಾಡಿ ಮತದಾನ ಮಾಡಬೇಕು ಅನ್ನೋದು ನೀವು ಒಂದು ಸಂದೇಶ ಕೊಡ್ತೀರಾ ಯೂತ್ಸ್ಗೆ? ಅವರು ವಿದ್ಯಾಭ್ಯಾಸದ ಬಗ್ಗೆ ಇದು ಮಾಡ್ತಾರೆ ಅಂದ್ಕೊಂಡಿದ್ದು ಯೂತ್ಸು. ಇನ್ನು ಬೇರೆ ಅದ್ರ ಬಗ್ಗೆ ಅಷ್ಟೊಂದು ನಮಗೆ ಗೊತ್ತಿಲ್ಲ. ತುಂಬ ಧನ್ಯವಾದ ನಿಮ್ಮ ಜೊತೆ ಮಾತಾಡೋದಕ್ಕೆ. ಹಾಗೆ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಮಹಿಳೆಯವರಿದ್ದಾರೆ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಆನಂದಮ್ಮ ಅಂತ. ಆನಂದಮ್ಮ ಅವರು, ತಮ್ಮ ಊರು ಯಾವುದು? ನಮ್ಮೂರು ಇದೆ ದೊಡ್ಡಬಳ್ಳಾಪುರನೇ. ದೊಡ್ಡಬಳ್ಳಾಪುರ. ಈ ಲೋಕಸಭಾ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗೆ, ಯಾವ ಪಕ್ಷಕ್ಕೆ ನೀವು ಮತ ಮಾಡಬೇಕು ಅಂದ್ಕೊಂಡಿದ್ದೀರಿ? ನಾನು ಮೋದಿ ಸರ್ಗೆ ಮಾಡಬೇಕು ಅಂತ. ಮೋದಿ ಸರ್ಗೆ. ಯಾವ ಉದ್ದೇಶಕ್ಕೆ? ಯಾವ ಉದ್ದೇಶಕ್ಕೆ ಅಂದರೆ ಪ್ರತಿಯೊಂದಕ್ಕೂ ಅವರು ಬೆಂಬಲ ನಿಲ್ತಾರೆ. ಏನೇ ಆಗಲಿ, ಒಂದು ದೇವಸ್ಥಾನಕ್ಕಾಗಲಿ, ಬಡವ್ರಿಗಾಗಲಿ, ಬಗ್ಗರಿಗಾಗಲಿ ಎಲ್ಲ ಹೆಲ್ಪ್ ಮಾಡ್ತಾರೆ ಅವರು. ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ಮಾಡಬೇಕು ಅನ್ನೋದು ನಮ್ಮ ಆಸೆ. ಅವರೇ ಮುಂದೆ ಅವರೇ ಬರಬೇಕು ಅನ್ನೋದೇ ಆಸೆ ನಮಗೆ. ಅಂದರೆ ಇನ್ನೂ ಎಷ್ಟೇ ವರ್ಷ ಹೋದರೂ ಸಹ ಅವರೇ ಬರಬೇಕು ಅನ್ನೋದೇ ನಮ್ಗೆ ತುಂಬ ಆಸೆ. ಎಲ್ಲದರಲ್ಲೂ ಅವರೇ ಬರಬೇಕು ಅಂತ ಆಸೆ. ಇಷ್ಟು ಕಾರ್ಯಗಳನ್ನ ಮಾಡ್ಕೊಂಬಂದಿದ್ದಾರೆ ಮೋದಿಜಿಯವರು. ನಿಮ್ಮ ಒಂದು ಅನಿಸಿಕೆ, ಇಷ್ಟು ಕಾರ್ಯಗಳಲ್ಲಿ ನಿಮ್ಮ ಒಂದು ಯಾವ ಒಂದು ಕೆಲಸ ಅವ್ರಿಗೆ ನಿಮ್ಗೆ ತುಂಬ ಇಷ್ಟ ಆಗಿದೆ? ಅವ್ರು ಮಾಡಿರೋ ಯಾವುದೋ ಒಂದು ಕೆಲಸ ಎಲ್ಲರಲ್ಲೂ ಮಾಡವ್ರೆ. ರೋಡ್ಗಳಾಗಬೇಕು, ಜನಗಳಿಗಾಗ್ಬೋದು, ಪ್ರತಿಯೊಂದು ಎಲ್ಲ ಸೌಕರ್ಯ ಅವ್ರು ಮಾಡವ್ರೆ.
ಮೊದಲಿಂದ ಕಾಂಗ್ರೆಸ್ ಮೊದಲು ಹೋಗಲಿ. ಅಂದರೆ ಯಾವುದೇ ಪಕ್ಷ ಬರಲಿ ಯಾವುದೇ ಪಕ್ಷ ಹೋಗಲಿ ಕಾಂಗ್ರೆಸ್ಗೆ ನನ್ನ ಮತ ಅಂತ ಹೇಳ್ತಿದ್ರ. ಕಾಂಗ್ರೆಸ್ಗೆ ಯಾಕೆ ಮತ ನೀಡಬೇಕು ಅನ್ನೋದು ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಅಂದರೆ ಒಳ್ಳೆಯ ಸ್ಥಾನ ಅದೇ. ಬಿ ಜೆ ಪಿ ದ್ವಾರ ಮಾಡಿ ಒಂದು ಮನೆ ಸೌಕರ್ಯ ಮಾಡಲ್ಲ ಬಿ ಜೆ ಪಿಯವರು. ಹಳ್ಳಿಗಾಗಲಿ ಯಾವುದಕ್ಕೂ ಮಾಡಲಿಲ್ಲ. ಸಿದ್ದರಾಮಯ್ಯ ಇದ್ದಾಗ ಕಾಂಗ್ರೆಸ್ ಇದ್ದಾಗ ಮಾಡ್ಯವ್ರೆ, ಇನ್ನು ಮುಂದೆ ಮಾಡ್ಬೋದು. ಅದಕ್ಕೋಸ್ಕರ ಹೇಳೋದು ಬಡಬಗ್ರಿಗೆ ಬೇಜಾರು ಜನಕ್ಕೆ ಮನೆ ಇಲ್ಲ, ಯಾವುದೂ ಮಾಡಿಕೊಡಲ್ಲ ಸುಮ್ಮನೆ ಯಾಕೆ. ಅಂದರೆ ನಿಮ್ಮ ಒಂದು ಅಭಿಪ್ರಾಯ ಬಿ ಜೆ ಪಿ ಪಕ್ಷ ಯಾವುದೇ ಒಂದು ವ್ಯಕ್ತಿಗೆ ಒಂದು ಸಹಾಯಕಾರಿ ಆಗಲಿಲ್ಲ, ಯಾವುದೊಂದು ವ್ಯವಸ್ಥೆಗೆ ಸಹಾಯಕಾರಿ ಆಗಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಕೇಂದ್ರದಲ್ಲಿ ಯಾವ ವ್ಯಕ್ತಿ ಬಂದರೆ ನಿಮಗೆ ಸೂಕ್ತ ಅನಿಸುತ್ತೆ? ಕಾಂಗ್ರೆಸ್ ಬಂದು ಸೂಕ್ತ. ಈಗ ಲೋಕಸಭಾ ಚುನಾವಣೆ ಏನಿವತ್ತು ಬಿಸಿ ಕಾವು ಏರ್ತಾ ಇದೆ, ಈ ಲೋಕಸಭಾ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗೆ ಯಾವ ಪಕ್ಷಕ್ಕೆ ನಿಮ್ಮ ಮತ? ನಾವು ಮೋದಿಗೆ ಓಟ್ ಹಾಕೋದು. ಮೋದಿಗೆ ಓಟ್ ಹಾಕೋದು. ಮೋದಿಯವ್ರಿಗೆ ನೀವು ಮತ ನೀಡ್ತೀನಿ ಅಂತ ಹೇಳ್ತಿದ್ರೆ ಯಾವ ಉದ್ದೇಶಕ್ಕೆ ಯಾವ ಕಾರಣಕ್ಕೆ ಓಟ್ ಮಾಡ್ತೀರಾ? ನಮ್ಮ ದೇಶನ ಕಾಪಾಡ್ತಾವ್ರೆ, ಇಂಪಾರ್ಟೆಂಟು. ನಮ್ಮ ದೇಶನ ಅವರಷ್ಟು ಯಾರೂ ಬರಲ್ಲ. ಓಕೆ, ಅಂದರೆ ನಮ್ಮ ದೇಶನ ಕಾಪಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಒಂದು ಕಾರಣದಿಂದ, ಯಾವ ಒಂದು ಅಂಶ, ಏನಾದರೂ ಒಂದು ಸೇವೆ ಹೇಳ್ಬೋದಾ? ಇಂಥ ಸೇವೆಯಿಂದ ನಮ್ಮ ದೇಶನ ಕಾಪಾಡ್ತಾ ಇದ್ದಾರೆ ಅಂತ ನೀವು ಹೇಳ್ಬೋದಾ? ನಮ್ಮ ಭಯೋತ್ಪಾದಕರಾಗಿರಲಿ ಏನಾಗಿರಲಿ, ಬೇರೆ ದೇಶದವ್ರು ಇನ್ನೊಂದು ಮತ್ತೊಂದು ಯುದ್ಧಗಳು ನಡೀತಾ ಇದ್ದರೆ, ಬೇರೆ ದೇಶದಲ್ಲಿ ನಡೀತಾ ಅವ್ರನ್ನ ತರಿಸ್ತಾವ್ರಲ್ಲ, ಅದು ನಮ್ಗೆ ಶಾನ ಮುಖ್ಯ ಆಗೋಯ್ತು. ಅಂದರೆ ನರೇಂದ್ರ ಮೋದಿ ಅವರಿಗೆ ನಿಮ್ಮ ಮತ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಸುಧಾಕರ್ ಅವರ ಒಂದು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪರವಾಗಿಲ್ಲ, ವ್ಯಕ್ತಿ ಪರವಾಗಿಲ್ಲ, ನಾವು ಅವ್ರಿಗೆ ಓಟ್ ಹಾಕೋದು. ಚಿಕ್ಕಬಳ್ಳಾಪುರ ಎಲ್ಲ ಜೋರಾಗಿ ಮಾಡಿದ್ದಾರೆ, ಎಲ್ಲ ಕಡೆನೂ ಮಾಡ್ಬೋದು. ಲೋಕಸಭೆಯಲ್ಲಿ ಎಲ್ಲ 7 ತಾಲೂಕು ಒಳ್ಳೆ ಇದರಲ್ಲಿ ಮಾಡ್ಬೋದು ಸರ್. ಅದು ತಮ್ಮ ಹೆಸರು ಅಣ್ಣ? ಶ್ರೀನಿವಾಸ್ ಅಂತ. ಶ್ರೀನಿವಾಸ. ನಿಮ್ಮ ಊರು ಯಾವುದು? ನಮ್ಮದು ಅಮ್ಮಾಮು. ಅಮ್ಮಾಮು. ಅಂದರೆ ಡಾಕ್ಟರ್ ಕೆ ಸುಧಾಕರ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಒಳ್ಳೆ ಮನುಷ್ಯ ಬಿಡಿ ಸರ್. ಅವ್ರು ಒಳ್ಳೆ ಚಿಕ್ಕಬಳ್ಳಾಪುರ ಅವರು ಸೋಲ್ಸ್ಬಾರ್ದಾಗಿತ್ತು. ಅವರು ಅಷ್ಟು ಮಾಡೋರು ಹೋದ್ರೆ ಚಿಕ್ಕಬಳ್ಳಾಪುರ ಖುಷಿ ಆಗ್ತದೆ. ಆ ಹಾಸ್ಪಿಟ್ಲು ಅದೆಲ್ಲ ಒಳ್ಳೆ ಸಖತ್ತಾಗಿ ಮಾಡಿ ಅವರೇ ಗೆದ್ದಿದ್ರೆ ಇನ್ನೂ ಜೋರಾಗಿ ಮಾಡೋರು. ಈ ಸಲ ಗೆಲ್ಲಿಸ್ಲೇಬೇಕು ಅವ್ರನ್ನ ಲೋಕಸಭೆಯಲ್ಲಾದರೂ. ಅಂದರೆ ಡಾಕ್ಟರ್ ಕೆ ಸುಧಾಕರ್ ಅವರು ತುಂಬ ಕೆಲಸಗಳನ್ನ ಮಾಡಿದ್ದಾರೆ, ಆದರೂ ಕೂಡ ಸೋಲಿಸಿದ್ದಾರೆ. ಈ ಸೋಲೋದಕ್ಕೆ ಕಾರಣ ಏನಿರ್ಬೋದು ನಿಮ್ಗೆ ಏನಾದ್ರು ಗೊತ್ತಿಲ್ಲ? ಯಾರೋ ಇದ್ದಾರಲ್ಲ ಅವರು, ಅವ್ರ ಹೆಸ್ರೇನೋ ಗೊತ್ತೇ ಇಲ್ಲ. ಹಾಂ ಪ್ರತಿಭು ಅವರು ಹೆಂಗಂದ್ರೆ ಹಂಗೆ ಮಾತಾಡಿ ಅಣ್ಣ ಅಪ್ಪ ಅಂದ್ಕೊಂಡು ಇದು ಮಾಡವ್ರೆ. ಇದರಿಂದ ಪಾಪ ಎಲ್ಲ ಮನ್ಸೋತು ಅದು ಹಾಕ್ಬಿಟ್ಟವ್ರೆ. ಇವರು ಪಾಪ ಎಲ್ಲ ಇದರಲ್ಲಿ ಕೆಲಸ ನೋಡಿ ಆಗ್ತಾರೆ ಅಂತ ಇವ್ರು ಅಂದ್ಕೊಂಡಿದ್ರು. ಅವರು ಅಣ್ಣ ಅಪ್ಪ ಅಂತ ಕಾಲಿಗೆ ಬಿದ್ದುಕೊಂಡು ನೀರು ಕುಡ್ಕೊಂಡು ಓಟ್ ಗೆದ್ಕೊಂಡು. ನಾವು ಸುಧಾಕರ್ ಪ್ರಶ್ನೆ ಅಲ್ಲ, ಬಿ ಜೆ ಪಿಗೆ ಹಾಕ್ತೀವಿ ಅಷ್ಟೇ. ಬಿ ಜೆ ಪಿಗೆ ಮತ ನೀಡ್ತೀರಾ? ಮೋದಿಯವರಿಗೆ ಮತ ನೀಡ್ತೀರಾ? ಮೋದಿಯವರಿಗೆ ಮತ್ತು ಬಿ ಜೆ ಪಿಗೆ ಮತ ನೀಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾವ್ಯಾವ ಕಾರಣಕ್ಕೆ ನೀವು, ಯಾವ ಒಂದು ಉದ್ದೇಶಕ್ಕೆ ನೀವು ಆ ಒಂದು ಪಕ್ಷಕ್ಕೆ ಮತ ನೀಡಬೇಕು ಅಂದ್ಕೊಂಡಿದ್ದೀರಾ? ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸದಲ್ಲಿ ಯಾವ್ದಾದ್ರು ಒಂದು ಕೆಲಸ ನೀವು ಹೇಳ್ಬೋದು, ಇಂಥ ಕೆಲಸ ಮಾಡಿದರೆ ಅದಕ್ಕೆ ನಾವು ಮೆಚ್ಚುಗೆ ಆಗಿ ನಾವು ಮತ ನೀಡ್ತೀವಿ ಅಂದ್ಬಿಟ್ಟು? ಎಲ್ಲ ಒಳ್ಳೊಳ್ಳೆ ಮಾಡೋ 2,000 ಸಾವಿರ ಆಗ್ತಾ ಇದ್ದಾರೆ. ಇದಕ್ಕೆ ಬರೋದು ಪ್ರಧಾನಮಂತ್ರಿ ಇದು, ಅದಕ್ಕೆ ಅದು ಒಂದೊಂದು ಮಾಡೋರು. ಅಂದರೆ ಈಗ 2,000 ಸಾವಿರ ಅಕೌಂಟಿಗೆ ಬರ್ತಾ ಇದೆ, ಕರೆಕ್ಟಾಗಿ ಆಗ್ತಾವ್ರೆ. ವರ್ಷಕ್ಕೆ 6 ಸರಿ. ಓಕೆ, ಈಗ ನರೇಂದ್ರ ಮೋದಿ ಅವರೇ ಕೇಂದ್ರದಲ್ಲಿ ಬರಬೇಕು ಅನ್ನೋದು ನಿಮ್ಮ ಆಶೆ ಆಗಿದೆ. ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಬಂದರೆ ಅವ್ರು ಮೊದಲನೇದಾಗಿ ಮಾಡಬೇಕಾಗಿರೋದಂಥ ಕೆಲಸ ಯಾವುದು? ಜನಗಳಿಗೆ ಎಚ್ಚೆತ್ಕೊಳ್ಳುವಂಥ ಕೆಲಸ ಮಾಡಬೇಕು. ಯಾವ ಕೆಲಸ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ? ನಮ್ಮ ಮನದಿಗೆ ಏನು ಎಲ್ಲ ಕೆಲಸನೂ ಮಾಡಲೇಬೇಕಲ್ಲ, ಏನು ಅದು ಇದು ಅಂತೇನಿಲ್ಲ, ಎಲ್ಲ ಒಳ್ಳೆಯದೇ ಮಾಡಬೇಕು. ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಮನಸ್ಸು ಕೊಡೋದು ಯಾಕೆ ಅಂದರೆ ನಾವು ಇದು ಮೈತ್ರಿ ಆಗಿದೆ, ನಮ್ಮ ಪಕ್ಷ ಏನು ಮೈತ್ರಿ ಆಗಿದೆ, ಮೈತ್ರಿ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಅವರು ಇಲ್ಲಿ ಗೆಲ್ಲಬೇಕು ಮೊದಲನೇದಾಗಿ. ಎರಡನೇದು ದೇಶದ ಭದ್ರತೆ ವಿಚಾರ ಇದೆ, ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು. ಏನು ಹಿಂದಿಯವರೆಲ್ಲ ಏನು ಮಾಡಿದ್ರು, 370 ಕ್ಲೋಸ್ ಮಾಡಿದ್ರು. ಅದು ಆ ಕ್ಲೋಸ್ ಮಾಡಿದ್ಮೇಲೆ ಇವತ್ತು ಕಾಶ್ಮೀರ ಒರಿಜಿನಲ್ ನಮ್ಮ ದೇಶಕ್ಕೆ ಸೇರ್ಕೊಂತು. ಮೊದಲದು 2 ಕಡೆ ಇತ್ತು. ಅದಿದ್ದ ಸಂದರ್ಭದಲ್ಲಿ ಇವತ್ತು ಕ್ಲೀನ್ ಆಯಿತು ದೇಶ, ಅದಾಯಿತು, ಲಡಾಖ್ ಆಗ್ತಾ ಇದೆ. ಇದೆಲ್ಲ ಆಗಿರೋದ್ರಿಂದ ನಮಗೆ ಒಂಥರ ಸಂತೋಷ ನಮಗಿದು. ಅಂದರೆ ಒಟ್ಟಾರೆಯಾಗಿ ದೇಶದ ಅಭಿವೃದ್ಧಿ ಆಗ್ತಿದೆ, ದೇಶದ ಅಭಿವೃದ್ಧಿನ ನೋಡಿ ನೀವು ಒಂದು ಮತವನ್ನು ನೀಡ್ತೀನಿ ಬಿ ಜೆ ಪಿಗೆ ಅನ್ನೋದು ನಿಮ್ಮ ಆಶಯನ? ಇವೆಲ್ಲ ಮಾಡಿದಾಗ ನಾವು ಆಮೇಲೆ ಮೈತ್ರಿ ಇದೆ, ಮೈತ್ರಿಯಿಂದ ನಾವು ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ಏನಂದರೆ ಈಗ ಬರೋಂಥ ಮುಂದೆ ಬರೋಂಥವ್ರು, ಈಗ ನೋಡಿ ಇಲ್ಲಿ ನಮ್ಮ ತಾಲೂಕಲ್ಲಿ ದೊಡ್ಡಬಳ್ಳಾಪುರದಲ್ಲಿ 180 ಕೆರೆಗಳಿದೆ. 3 ಕೆರೆಯಲ್ಲಿ ನೀರಿಲ್ಲ. ಇಲ್ಲಿ ರೋಡ್ ಮಾಡ್ಯವ್ರೆ. ರೋಡ್ ಮಾಡಿದವರು ಸುಮಾರು 16,000 ಮರ ಇತ್ತು. ಆ ಪ್ಲ್ಯಾನ್ ಮಾಡೋದನ್ನ ಇಂಜಿನಿಯರ್ಗೆ ಹೊಡಿಬೇಕು ಅವನಿಗೆ. ಯಾಕೆಂದರೆ ಒಂದು ಸೈಡು ರೋಡ್ ಏನಿತ್ತು ಮಾಮೂಲಿ ರೋಡ್ ಅದನ್ನ ಬಿಡಬೇಕು, ಎರಡನೇ ರೋಡ್ ಸಪ್ರೇಟು ಲೆಫ್ಟ್ ಅಥವಾ ರೈಟು ತೊಗೊಬೇಕು. ಆ ಮರಗಳು ಉಳ್ಕೊಳೋದು
ರೋಡು ಉಳ್ಕೊಳೋದು. ಜನಗಳು ಇವತ್ತು ಪ್ರಾಣಿ ಪಕ್ಷಿ ಅಕ್ಕಿ ಪಕ್ಷಿಗೆ ಒಳ್ಳೆ ಗಾಳಿ ಇಲ್ಲ, ಗಾಳಿ ಬರ್ತಾ ಇಲ್ಲ. ನಾವು ಮೋದಿ ಅಲಯನ್ಸು, ನಾವು ದೇಶಕ್ಕಾಗಿ ಮೋದಿ ಬೇಕು. ಮೋದಿ ಯೋಗಿ ಇಲ್ಲ ಅಂದರೆ ನಮ್ಮ ದೇಶದ ಕತೆ ಅಷ್ಟೇ. ಬರೇ ಮುಸ್ಲಿಮ್ಸ್ ಓಲೈಕೆ ಮಾಡಿಕೊಂಡು ಬರೇ ಮುಸ್ಲಿಮ್ಸ್ ಇದು ಮಾಡ್ಕೊಂಡು ಹಿಂದುತ್ವ ಎಲ್ಲ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸು ಎಲ್ಲ ಜಾತಿಗೆ ಹೋಗ್ಬೇಕು. ಬರೇ ಇದೇ ಮಾಡ್ಕೊಂಡು ಹೋದರೆ ಆಗಲ್ಲ. ಎಲ್ಲರೂ ಬೇಕು, ಎಲ್ಲರೂ ಒಂದು ತಕ್ಕಡೆ ತೂಗಿಕೊಳ್ಬೇಕು. ಆದ್ದರಿಂದ ನಾವು BJPಗೆ ವೋಟ್ ಹಾಕ್ತೀವಿ. ಅಂದರೆ ಈಗ ನೀವು BJPಗೆ ನೀವು ಮತ ನೀಡ್ತೀರಾ ಮತ್ತು ಮೋದಿಜಿಯವರಿಗೆ ನೀವು ಒಂದು ಒಮ್ಮತ ಕೊಡ್ತೀರಾ ಅಂತ ಹೇಳಿದ್ದೀರಾ. ಯಾವ ಉದ್ದೇಶಕ್ಕೆ BJPಗೆ ನೀವು ಮಾಡ್ತೀರಾ ಅನ್ನೋದು? ಇವತ್ತು ಎಲ್ಲ ರಸ್ತೆ ಆಗಿರ್ಬೋದು, ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ನೋಡಿದ್ದೀರಾ. ಇವತ್ತು ಮೋದಿ ಸರ್ಕಾರದವ್ರು ನೋಡಿ ಒಳ್ಳೆ ರಸ್ತೆ ಮಾಡ್ಯವ್ರೆ ಎಲ್ಲ. ಇವತ್ತು ಏನು ಪ್ರತಿ ಒಬ್ಬ ಅಕೌಂಟ್ಗೂ ಮುಂಚೆ ಎಲ್ಲ ಅವ್ನಿಗೆ ಕೊಟ್ಟು ಅವ್ನು ತಿಂದು ಇವನು ತಿಂದು ಬರೋದು, ಇವತ್ತು ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾಯಿದೆ. ಅದರಿಂದ ಪರವಾಗಿಲ್ಲ, ಮೋದಿ ಒಳ್ಳೆ ಕೆಲಸ ಮಾಡ್ತಾವ್ರೆ. ಹಾಂ, ಅಂದರೆ BJPಯವರು ಇವತ್ತು ಏನು ಹಣಕಾಸಿನ ಸಹಾಯ ಮಾಡ್ತಿದ್ದಾರೆ ಮತ್ತು ಒಂದಷ್ಟು ರಸ್ತೆಗಳ ಸಹಾಯ ಮಾಡ್ತಿದ್ದಾರೆ, ಇವೆಲ್ಲ ಮೇಲೆ ಹೇಳ್ತಾ ಇದ್ದೀರಾ. ಇದಕ್ಕಿಂತ ಬಲವಾಗಿ ಕಾರಣ ಯಾವ ಕಾರಣದ ಮೇಲೆ ನೀವು ನಾನು BJPಗೆ ಮಾಡೋದು ಅಂತ ಹೇಳ್ತೀರಾ? ನಾವು ಇರೋದೇ BJPಗೆ ಓಟು. ಅವ್ರ ಹರಿಹರ ಬ್ರಹ್ಮಾದಿ ಬಂದು BJPಗೆ ಓಟ್ ಮಾಡ್ತೀವಿ. ಓಕೆ, ಈಗ BJP ಮೋದಿಜಿ ಬಗ್ಗೆ ಮಾತಾಡಿದ್ವಿ. ಈಗ ಡಾಕ್ಟರ್ ಕೆ ಸುಧಾಕರ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡೋರು ಚಿಕ್ಕಬಳ್ಳಾಪುರದಲ್ಲಿ. ಒಳ್ಳೆ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ನೆಚ್ಕೊಂಡಿದ್ದೀವಿ. ಸರಿ, ಕಾಂಗ್ರೆಸ್ಗೆ ಮಾಡೋಣ ಅಂದ್ಕೊಂಡಿದ್ದೀವಿ. ಕಾಂಗ್ರೆಸ್ಸು ಯಾಕಂದರೆ 5 ಅನುದಾನಗಳು ಇದು ಮಾಡಿ ಮನೆಯಾಗೆಲ್ಲ ನೆಮ್ಮದಿಯಾಗಿದ್ದಾರೆ. ಬಸ್ನಾಗೆಲ್ಲ ಕಿತ್ತಾಡೋದು ಮಾಮೂಲಿ. ಅದು ಬಸ್ನ ಯಾವ ಬಸ್ಸಿಗೆ ಹೋದ್ರೂ ಹೇಗಿದೆ ಮಾಮೂಲಿ. ಮೊದಲಿದ್ದಾಗೂ ಕಿತ್ತಾಟ ಇದ್ದೇ ಇರೋದು. ಇವಾಗ ಒಂಚೂರು ಜಾಸ್ತಿ ಆಗೈತೆ. ಫ್ರೀ ಅಲ್ವಾ, ಒಂಚೂರು ಜಾಸ್ತಿ ಆಗೈತೆ, ಅದು ಮಾಮೂಲಿ. ಈಗ 2000 ಬರ್ತಾಯಿದೆ. ಯಜಮಾನರು ಮನೆಗೆ ಬರಲಿಲ್ಲ ಅಂದ್ರೂ 2000ದಾಗೆ ಮನೆ ಅನುಕೂಲ ಎಲ್ಲ ನಡೀತಾ ಐತೆ. ಮನೆಗೆ ಒಂದು 2000 ಇವ್ರು ಕಳ್ಸೋರಿಂದ ಕಾಂಗ್ರೆಸ್ ಸರ್ಕಾರ ಮನೆಗೆಲ್ಲ ಚೆನ್ನಾಗಿದೆ. 5 ಅನುದಾನಗಳು ಚೆನ್ನಾಗಿದೆ. ಆಮೇಲೆ 7-8 ಸಾವಿರ ಮೇಲಾಗುತ್ತೆ ಸ್ಕೂಲ್ದು ಮತ್ತೊಂದು ಎಲ್ಲ ಸೇರಿದ್ರೆ ಅವ್ರ ಸಂಸಾರ ನಡ್ಕೊಂಡು ಹೋಗ್ತಾಯಿದೆ. ಅದರಿಂದ 5 ಅಂಶ ಇರೋದ್ರಿಂದ ಈ ಸಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಅತಿ ಹೆಚ್ಚಿನ ಸೀಟ್ ಬರ್ತದೆ. ಅಂದರೆ ಕಾಂಗ್ರೆಸ್ಸಲ್ಲಿ ಕೇಂದ್ರದಲ್ಲಿ ಯಾರು ಬರಬೇಕು ಅಂತ ನಿಮ್ಮ ಅನ್ಸಯ? ಕೇಂದ್ರದಲ್ಲಿ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಅಂತೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಾಸ್ತಿ ಬರ್ತದೆ. ಯಾಕಂದರೆ ಇಲ್ಲಿ BJPಯಲ್ಲಿ ಸ್ವಲ್ಪ ಅತಂತ್ರ ಆಗ್ಬಿಟ್ಟಿದೆ. ಒಳ್ಳೊಳ್ಳೆಯವರು ಕೊಟ್ಟಿಲ್ಲ, ಇದು ಮಾಡಿಲ್ಲ. BJPಯಲ್ಲಿ ಒಂಚೂರು ಅತಂತ್ರ ಆಗಿದೆ. ಕಾಂಗ್ರೆಸ್ಸಲ್ಲೂ ಇದೆ, ಇಲ್ಲ ಅಂತಲ್ಲ, ಆದರೆ ಇಲ್ಲಿ ಕಮ್ಮಿ, BJPಯಲ್ಲಿ ಜಾಸ್ತಿ ಆಗಿದೆ. ಅದರಿಂದ ಸ್ವಲ್ಪ ಕಾಂಗ್ರೆಸ್ ಜಾಸ್ತಿ ಬರ್ತದೆ ಇದು ಕರ್ನಾಟಕದಲ್ಲಿ ಅಂತ ನೀವು. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗಿಂದ ವಾಜಪೇಯಿ ನಂಬರ್ 1 ಪ್ರಧಾನಿ. ಅದಕ್ಕಿಂತಲೂ ಉತ್ತಮವಾದರು ಅಂದರು ಮೋದಿ. BJP ಇವತ್ತು ಅಭಿವೃದ್ಧಿ ಅಂದರೆ BJP ಅಂದರೆ ಅಭಿವೃದ್ಧಿ. ಇವತ್ತು ನಂಬರ್ 1 ಕೆಲಸ ಮಾಡ್ತಾ ಇರೋದು ಅಂದರೆ BJP ಪಕ್ಷದಿಂದ. ನಾವು ಸುಮಾರು 60 ವರ್ಷದಿಂದ ಕಾಂಗ್ರೆಸ್ ಸರ್ಕಾರನ ಆಡಳಿತ ನೋಡಿದ್ದೀವಿ. ನಮ್ಮ ದೇಶಕ್ಕಿಂತ ಅಭಿವೃದ್ಧಿ ನಾವು ನೋಡಿಲ್ಲ. ನ್ಯಾಷನಲ್ ಹೈವೇ ಆಯಿತು, ಸ್ಯಾಟಲೈಟ್ಗಳು, ಯುದ್ಧ ವಿಮಾನಗಳು, ಹಡಗುಗಳು, ರಸ್ತೆ ವ್ಯವಸ್ಥೆಗಳು, ಯುವಕರಿಗೆ ಉದ್ಯೋಗ, ಏರ್ಪೋರ್ಟ್ಗಳು, ಪ್ರತಿಯೊಂದು. ಇವತ್ತು ನಮಗೆ ಅಲ್ಲಿ ಬೈಕ್ ಹಿಡಿದ್ವಿ ಅಂದರೆ ನಾವು ನೇರವಾಗಿ ಬಂದು ನಮ್ಮ ವ್ಯವಹಾರಗಳು ಮಾಡ್ತೀವಿ. ಏನು ಬೇಕಿದ್ರೂ ನಮಗೆ ಮೊಬೈಲ್ ಒಳಗಡೆ ವ್ಯವಹಾರ ಮಾಡ್ತೀವಿ. ಆ ಸಿಸ್ಟಮ್ ಅಂದರೆ ನಮಗೆ ಮೋದಿಜಿ ಇರಬೇಕು. ಅವ್ರು ಇನ್ನೂ 10 ವರ್ಷ ಇರಲಿ, ನಮ್ಮ ದೇಶ ಅಭಿವೃದ್ಧಿ ಆಗಲಿ. ನಾವು ಎಲ್ಲ BJPನೇ. ವರ್ಷ ಕೊರೋನಾ ಟೈಮ್ನಾಗ ಉಚಿತವಾಗಿ 1000 ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟರು, 1000 ಕೋಟಿ ಉಚಿತವಾಗಿ ಅಕ್ಕಿ ಕೊಟ್ಟರು, 10 kg ಉಚಿತವಾಗಿ. ಇಂಥವ್ರು ಇದು ಕೇಳಿ ಇವತ್ತು ಅವರು ಏನು ಮಾಡ್ಯವ್ರೆ ಅಂತ ಜನ ಹೇಳ್ಬೋದು. ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸ ನಮ್ಮ ದೇಶದೊಳಗೆ ಯಾವ ಪ್ರಧಾನಿನೂ ಮಾಡಿಲ್ಲ. ನಂಬರ್ 1 ಪ್ರಧಾನಿ ಅಂದರೆ ಮೋದಿ. 2ನೇದು ವಾಜಪೇಯಿಗೆ ಅವಕಾಶ ಸಿಕ್ಕಿಲ್ಲ, ಸೋಲ್ಸಿರೋ. ನಂಬರ್ 1 ಪ್ರಧಾನಿ ಅಂದರೆ ಮೋದಿ. ಇವತ್ತು ಅಭಿವೃದ್ಧಿ ಅಂದರೆ ಮೋದಿ, ಅಭಿವೃದ್ಧಿ ಅಂದರೆ BJP. 500 ವರ್ಷಗಳಿಂದ ಇತಿಹಾಸದಾಗ ರಾಮ ಮಂದಿರ ಏನು ಅದು ನಾಕೌಟ್ ಆಗಿತ್ತು. ಅಂಥದನ್ನು ಮುಂದಕ್ಕೆ ತಗೊಂಬಂದು ಎಂತೆಂಥ ಅಭಿವೃದ್ಧಿ ಕೆಲಸ ಮಾಡಿರೋ. ಇವತ್ತು ಶ್ರೀರಾಮ ಮಂದಿರ ಕಟ್ಟಿರೋ. ಇವತ್ತು ಆ ಜೈ ರಾಮ ಅಂದ್ರೆ ಸಾಕು ತಾನು ಜೈಲಿಗೆ ಹಾಕ್ತಾವ್ರೆ. ಅಂಥ ಅಧಿಕಾರ ನಮಗೆ ಬೇಡ ಸ್ವಾಮಿ, ನಮಗೆ ಬೇಕು BJP ಬೇಕು. BJPಯಲ್ಲಿ ಮೋದಿಜಿಯವ್ರನ್ನ ನೋಡ್ತಾ ಇದ್ದೀರಾ, ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ನೋಡ್ತಾ ಇದ್ದೀರಾ? ಮೋದಿಜಿಯವ್ರನ್ನ ಯಾವ ಉದ್ದೇಶಕ್ಕೆ ನೋಡ್ತಾ ಇದ್ದೀರಾ? ದೇಶ ಹಿತರಕ್ಷಣೆಲ್ಲ ಕಾಪಾಡ್ತಾವ್ರೆ, ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ಓಕೆ, ಮೋದಿಜಿಯವರು ದೇಶದ ಅಭಿವೃದ್ಧಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಆದರೆ ನಮ್ಮ ಒಂದು ಅಡಿಪಾಯದಲ್ಲಿ ಅದನ್ನು ಕೂಡ ನಾವು ನೋಡಬೇಕಾಗ್ತದೆ. ಡಾಕ್ಟರ್ ಕೆ ಸುಧಾಕರ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ? ಮೋದಿಜಿ ಯಾರು ನಿಲ್ಲಿಸ್ತಾರೋ ಸುಧಾಕರ್ನ ನಿಲ್ಲಿಸ್ರಿ, ಮತ್ತೊಬ್ಬರನ್ನ ನಿಲ್ಲಿಸ್ರೆ ಗೆಲ್ಲೋದು BJPನೇ. ಅಂದರೆ ಮೋದಿಜಿಯವರು ಯಾರನ್ನ ತೋರಿಸಿದ್ರು ಸಹ ಆ ಪಕ್ಷದಲ್ಲಿ ಮೋದಿಜಿಯವ್ರನ್ನ ಗೆಲ್ಲಿಸ್ತೀವಿ ಅನ್ನೋದು ನಿಮ್ಮ ಒಂದು ಅನಿಸಿಕೆ. ಓಕೆ, ಮೋದಿಜಿಯವರು ಇದುವರೆಗೂ ಏನೇನು ಮಾಡಿದ್ದಾರೆ, ಮುಂದೆ ಏನು ಮಾಡ್ತಾರೆ,
ಇದ್ರ ಬಗ್ಗೆ ನಿಮಗೆ ಏನು ಅನಿಸಿಕೆ ಇದೆಯಾ? ಬರ್ತಾರೆ ಅನ್ನೋ ನಂಬಿಕೆ ಇದೆಯಾ? ಮೋದಿಜಿ 100% ಬರ್ತಾರೆ. ಮೋದಿಜಿ ಏನು ಮಾಡಿಲ್ಲ ಅಂತ ಹೇಳ್ರಿ, ಅದನ್ನ ಕೊಡ್ತೀವಿ, ಎಲ್ಲ ಮಾಡಿದಾರಲ್ಲ. ಕಾಂಗ್ರೆಸ್ ಬಂದರೆ ಒಳ್ಳೆಯದು, ಕಾಂಗ್ರೆಸ್ಸಲ್ಲಿ ರಕ್ಷಾರಾಮಯ್ಯ ಬರಬೇಕು ಅಂತ ಹೇಳ್ತಿದ್ದೀರಾ. ರಕ್ಷಾರಾಮಯ್ಯ ಅವ್ರು ಬಂದ್ರೇ ಒಳ್ಳೆಯದು ಅಂತ ಯಾವ ಒಂದು ಕಾರಣದಲ್ಲಿ ಹೇಳ್ತೀರಾ ನೀವು? ಸರ್ ಅವರು ಹೊಸ್ದಾಗಿ ಬರ್ತಾ ಇದ್ದಾರೆ. ಇವಾಗ ಮೊದಲು ಬಚ್ಚೇಗೌಡರು ಬಂದಿದ್ದರು, ಅದು ಮೋದಿಯಲ್ಲೇ ಇತ್ತು. ಅವ್ರು ಒಂದು ದಿನವೂ ಇಲ್ಲಿ ಬರಲೂ ಇಲ್ಲ, ಹೋಗ್ಲೂ ಇಲ್ಲ. ಅವ್ರು ಬಿಟ್ಟರೆ ಅವರು 5 ವರ್ಷದಲ್ಲಿ ಅವ್ರ ಮಖನೇ ನೋಡಲಿಲ್ಲ ನಾವು. ಇವಾಗ ಇನ್ನೊಬ್ಬರು ಬರ್ತಾ ಇದ್ದಾರೆ. ಅದಕ್ಕೆ ಆಪೋಸಿಟು BJPಯಿಂದ ಸುಧಾಕರ್ ಅವ್ರು ನಿಂತಿದ್ದಾರೆ. ಸುಧಾಕರ್ ಅವ್ರ ಪಾಪ ಅವ್ರ ಮನೆಯಲ್ಲೇ ಜಾಗ ಇಲ್ಲ ಅವ್ರಿಗೆ. ಅಂಥದ್ದು ಇನ್ನೂ 8 ತಾಲೂಕು ಪಾಪ ಎಲ್ಲಿಂದ ಆಳಕ್ಕೆ ಸಾಧ್ಯ ಹೇಳಿ ಅವ್ರಿಗೆ? ಅಂದರೆ ಈಗ ನೀವು ಹೇಳ್ತಾ ಇರೋದು ಸುಧಾಕರ್ ಅವ್ರಿಗೆ ಅವ್ರ ಮನೇಲಿ ಅವ್ರಿಗೆ ಜಾಗ ಇಲ್ಲ, ಇನ್ನು ಬೇರೆಯವ್ರ ಮನೇಲಿ ಏನು ಬಂದು ಉದ್ಧಾರ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ರಕ್ಷಾರಾಮಯ್ಯವರು ಕೂಡ ಹೊಸಬರು ಅಂತ ನೀವು ಹೇಳಿದ್ರಿ. ಈ ಹೊಸಬರು ಒಂದು ಅನುಭವ ಇರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಪೈಪೋಟಿ ಕೊಡ್ತಾರಾ? ಸರ್ ಅವ್ರಿಗೆ ಅನುಭವ ಇಲ್ಲ ಅಂತಾನೆ ತಾನೇ ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಸೋಲಿಸಿರೋದು. ಅವ್ರು ಸರಿಯಾಗಿ ಆಡಳಿತ ಕೊಟ್ಟಿಲ್ಲ ಅಂತ ತಾನೇ ಚಿಕ್ಕಬಳ್ಳಾಪುರದಲ್ಲಿ ಸೋಲಿಸಿರೋದು, ಖಾಲಿ MLA ಕ್ಯಾಂಡಿಡೇಟ್ಗೆ. ಇನ್ನು MP ಕ್ಯಾಂಡಿಡೇಟಲ್ಲಿ ಬಂದು ಇನ್ನು ಎಷ್ಟು ಮಾತ್ರ ಮಾಡ್ಬೋದು ಅವರು? ಅಂದರೆ ಈಗ ರಕ್ಷಾರಾಮಯ್ಯ ಅವರು ಬರ್ತಾರೆ, ಗೆಲ್ತಾರೆ. ಈಗ ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಸೋದಕ್ಕೆ ನಿಮ್ಮ ಹತ್ರ ಯಾವ ಒಂದು ಅಸ್ತ್ರ ಇದೆ? ಸರ್ ನಮ್ಮ ಹತ್ರ ನಮ್ಮ ಜನಗಳು, ನಮ್ಮ ಇದರಲ್ಲಿ ನಮ್ಮದು ಸಂಘ ಸಂಸ್ಥೆಗಳೆಲ್ಲ ಇದ್ದಾವೆ. ಅದೆಲ್ಲ ನಾವು ಕಾಂಗ್ರೆಸ್ಗೆ ಸಪೋರ್ಟು. ಅದರಲ್ಲೂ ರಕ್ಷಾರಾಮಯ್ಯ ಅವರು ಬಂದರೆ ಇನ್ನೂ ಸಪೋರ್ಟ್ ನಾವು. ಓಕೆ, ರಕ್ಷಾರಾಮಯ್ಯ ಅವರು ಬಂದರೆ ಇನ್ನೂ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಕೇಂದ್ರದಲ್ಲಿ ಯಾರು ಬರಬೇಕು ಅನ್ನೋದು ನಿಮ್ಮ ಅನಿಸಿಕೆ? ಕೇಂದ್ರದಲ್ಲಿ ನಮಗೆ ರಾಹುಲ್ ಗಾಂಧಿನೇ ಬರಬೇಕು. ರಾಹುಲ್ ಗಾಂಧಿಯವರು ಬರಬೇಕು ಅಂತ ಹೇಳ್ತಾ ಇದ್ದೀರಾ. ರಾಹುಲ್ ಗಾಂಧಿಯವರು ಬರೋದಕ್ಕೆ, ಬಂದ ಮೇಲೆ ಅವರು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಯಾವ ರೀತಿ ಅವರು ಮಾಡಿದ್ರೆ ಉತ್ತಮ ಅಂತ ನಿಮ್ಮ ಅನಿಸಿಕೆ? ಸರ್ ಮೊದಲು BJP ಸರ್ಕಾರ ಬರೋಕ್ಕಿಂತ ಮುಂಚೆ ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಬರೀ ಕಾಂಗ್ರೆಸ್ಸೇ ಬಂತು. ಸುಮಾರು ಜನ ಹೇಳ್ತಾರೆ ಇಲ್ಲ ಇಲ್ಲಿ 9 ವರ್ಷದಿಂದನೇ ನಮಗೆ ಅಭಿವೃದ್ಧಿ ಆಗಿದ್ದು ಅಂತ. ಅದಕ್ಕೆ ಮುಂಚೆ ಹಂಗಾರೆ ನಾವೇನು ಮಾಡಲೇ ಇಲ್ವಾ? ನಾವು ಸ್ಕೂಲ್ಗಳು ಇಲ್ವಾ? ಏನು ಮಾಡಲಿಲ್ಲ? ನಾವೇನು ಓದಲೂ ಇಲ್ವಾ? ಅವಾಗೇನು ದೇಶನ ಆಡಳಿತ ಮಾಡಲೇ ಇಲ್ವಾ? ನಮ್ಗೆ ಇಂಡಿಪೆಂಡೆನ್ಸ್ ಬಂದಾಗ ಎಷ್ಟು ಟ್ಯಾಂಕರ್ಗಳಿದ್ವು? ಅವ್ರು ಬಿಟ್ಟು ಹೋದಾಗ ಎಷ್ಟು ಟ್ಯಾಂಕರ್ಗಳು ಬಂದವು? ನಮ್ಮ ಜನಮತ ಕಾರ್ಯಕ್ರಮದಲ್ಲಿ ಲೋಕಸಭಾ ಚುನಾವಣೆ ಬಗ್ಗೆ ಇವತ್ತು ನಮ್ಮ ಯಜಮಾನರು ಅವರ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಕೂಡ ಮಾತಾಡಿಸಿ ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ. ಯಜಮಾನ್ರೆ ನಮಸ್ತೆ, ತಮ್ಮ ಹೆಸರು? ನರಸಿಂಹಮೂರ್ತಿ ಅವರು. ತಮ್ಮದು ಯಾವ ಊರು? ಲಕ್ಷ್ಮೀದೇವಪುರ. ಈ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಹತ್ರ ಆಗ್ತದೆ. ಹಾಗಾಗಿ ನೀವು ಯಾವ ಒಂದು ಪಕ್ಷಕ್ಕೆ ಮತ ನೀಡಬೇಕು ಅಂತ ಅಂದ್ಕೊಂಡಿದ್ದೀರಿ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡೋದು. ಅದು ಯಾರೇ ನಿಲ್ಲಿ ಏನೇ ಆಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡೋದು. ಅಂದರೆ ಕೇಂದ್ರದಲ್ಲಿ ಯಾರು ಬರಬೇಕು ಅಂತ ನಿಮ್ಮ ಅನಿಸಿಕೆ? ಕೇಂದ್ರದಾಗೆ ನಮ್ಮ ಇವ್ರು ಬರಬೇಕು, ಇಂದಿರಾ ಗಾಂಧಿ ಮೊಮ್ಮಗ ಬರಬೇಕು. ಹೌದು. ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರೇ ನಿಂತ್ಕೊಂಡು ನಾವು ಕಾಂಗ್ರೆಸ್ ಪಕ್ಷ ಬಿಡಲ್ಲ ಅಂತ? ಬಿಡಲ್ಲ. ಹೌದು. ಓಕೆ, ಕಾಂಗ್ರೆಸ್ ಪಕ್ಷ ನಾವು ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಕೊನೆಯದ ಒಂದೇ ಪ್ರಶ್ನೆ, ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳೋದಕ್ಕೆ ಉದ್ದೇಶ ಏನು? ಉದ್ದೇಶ ಏನು? ನಮಗೇನು ಅದರಿಂದ ಏನು ಪ್ರಯೋಜನ ಅಲ್ಲ. ಬೇರೆ ಪಕ್ಷಗಳಿಂದ ಏನು ಪ್ರಯೋಜನ ಕಾಣಲ್ಲ. ಕಂಡಿರೋದು ಕಾಂಗ್ರೆಸ್ ಪಕ್ಷದ ಇವತ್ತೇ ಅಲ್ಲ, ಕಾಲದಿಂದನೂ ಅಷ್ಟೇ. ಆದ್ದರಿಂದ ಆ ಪಕ್ಷ ನಾವು ಬಿಡೋದು ಬೇಡ ಅಂತ ನಮ್ಮ ತೀರ್ಮಾನ. ನಮ್ಮ ಜನಮತ ಕಾರ್ಯಕ್ರಮದಲ್ಲಿ ಇಂದು ನಾವು ದೊಡ್ಡಬಳ್ಳಾಪುರ ತಾಲೂಕಿನ ಬಸಭವನದ ಬಳಿ ನಾವಿದ್ದೇವೆ. ನಮ್ಮ ಲೋಕಸಭಾ ಚುನಾವಣಾ ಪ್ರಚಾರವಾಗಿ ಅವರ ಜನತೆಯ ಒಂದು ಜನಸಾಮಾನ್ಯರ ಅಭಿಪ್ರಾಯ ಏನಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಅಂತ ಇವತ್ತು ನಾವು ಜನಮತ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ. ಈಗ ನಮ್ಮ ಜೊತೆ ನಮ್ಮ ಹಿರಿಯರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸಿ ನಾವು ಅವ್ರ ಬಗ್ಗೆ ಇರುವಂಥ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ತಮ್ಮ ಹೆಸರು? ರಮೇಶ್ ಅಂತ, ಕೆಸ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾನು. ಓಕೆ, ರಮೇಶ್ ಅವರೇ, ಈಗ ಲೋಕಸಭಾ ಚುನಾವಣೆ ಏನು ಬಿರುಸಿನ ಪ್ರಚಾರ ಎಲ್ಲ ಕಡೆ ಶುರುವಾಗಿದೆ, ದಿನಾಂಕ ಕೂಡ ಹತ್ರ ಬರ್ತಾ ಇದೆ. ಈಗಿರೋ ಕಾರಣ ನೀವು ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ, ಯಾವ ಅಭ್ಯರ್ಥಿಗೆ ನೀವು ನಿಮ್ಮ ಒಲವನ್ನು, ನಿಮ್ಮ ಮತವನ್ನು ಕೊಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರದಲ್ಲಿ. ಮೋದಿ ಬಗ್ಗೆ ಭಾಳ ಹೆಮ್ಮೆ ಇದೆ. ಇಡೀ ಪ್ರಪಂಚನೇ ಅವ್ರ ಕಡೆ ತಿರುಗಿ ನೋಡ್ತಾ ಇದೆ. ಹಾಗಾಗಿ ಈ ಸಲ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ 1 ಲಕ್ಷ ಅಧಿಕ ಹೆಚ್ಚು ಲೀಡು ನಮ್ಮ ಡಾಕ್ಟರ್ ಸುಧಾಕರ್ಗೆ ಬರ್ತೈತೆ, BJPಗೆ. ಓಕೆ, ಅಂದರೆ ಮೋದಿಜಿಯವರು ಏನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅದನ್ನು ಇಟ್ಕೊಂಡು ನೀವು ನಿಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇವತ್ತು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಮತ ನೀಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಡಾಕ್ಟರ್ ಕೆ ಸುಧಾಕರ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಡಾಕ್ಟರ್ ಸುಧಾಕರ್ ಬಗ್ಗೆ ಅಭಿಪ್ರಾಯ ಏನು ಅಂದರೆ, ಹಿಂದೆ ಅವರೇನು ಪಬ್ಲಿಸಿಟಿ ಮಾಡಬೇಕಾಗಿಲ್ಲ. ಯಾಕೆ ಅಂದರೆ ಹಿಂದೆ ಹಾಲಿ ಸಚಿವರಾಗಿದ್ದರು, ಉಸ್ತುವಾರಿ ಸಚಿವರಾಗಿದ್ದರು, 2-3 ಸಲ MLA ಆಗಿದ್ದರು. ಹಂಗಾಗಿ ಎಲ್ಲ ಚಿರಪರಿಚಿತರು ಅವರು, ಹೊಸಬರೇನಲ್ಲ, ಹಳಬರು. ಎಲ್ಲ ತಾಲೂಕಲ್ಲೂ ಗೊತ್ತು, ಮನೆ ಮನೆಗೂ ಗೊತ್ತು ಸುಧಾಕರ್ ಅವರು. ಹಾಗಾಗಿ ಅವರು ಅಷ್ಟೊಂದೇನು ಪ್ರಚಾರ ಮಾಡಬೇಕಾಗಿಲ್ಲ, ಎಲ್ಲ ಜನಗಳಿಗೂ ಗೊತ್ತು, ಪ್ರತಿಯೊಬ್ಬ ನಾಗರಿಕ ಜನಗಳಿಗೂ ಗೊತ್ತಿರ್ತದೆ ಸುಧಾಕರ್ ಅಂದರೆ ಯಾರು ಅಂತ. ಓಕೆ, ಅಂದರೆ ಹೆಸರಿನ ಮೇಲೆ ನೀವು ಹೇಳ್ತಾ ಇದ್ದೀರಾ. ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೂ ಮೋದಿಜಿಯವರು ಇವರ ಇಬ್ಬರನ್ನ ಯಾವ ಒಂದು ಉದ್ದೇಶದಿಂದ ನೀವು ಗೆಲ್ಲಿಸಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಯಾವ ಉದ್ದೇಶ ಅಂದರೆ, ಇಡೀ ಇವತ್ತು ನಾನು ಹೇಳಿದ್ನಲ್ಲ ಆಗಲೇ, ಇಡೀ ಪ್ರಪಂಚ ತಿರುಗಿ ನೋಡೋಂಗೆ ಕೆಲಸ ಮಾಡ್ತಾ ಇದ್ದಾರೆ ಮೋದಿಯವರು. ಹಂಗಾಗಿ ಮೋದಿ ಕೈ ಬಲಪಡಿಸಬೇಕು ಅಂದರೆ ಇಲ್ಲೂ ಒಂದು ಸೀಟು ನಮ್ಮದು MP BJPಯಿಂದ ಆರಿಸಿ ಹೋದರೆ ಅವ್ರಿಗೂ ಒಂದು ಬಲ ಬರುತ್ತೆ. ಆ ಉದ್ದೇಶದಿಂದ ನಾವು
ಗೆಲ್ಲಿಸ್ತೀವಿ. ಮತ್ತು ನಮಗೆ ಇಲ್ಲಿ ಸೆಂಟ್ರಲಲ್ಲಿ ಬಿ ಜೆ ಪಿ ಬರೋದ್ರಿಂದ ಇಲ್ಲಿ ಬಿ ಜೆ ಪಿ ಬಂದರೆ ಉತ್ತಮವಾದ ಕೆಲಸ ಕಾರ್ಯ ಆಗ್ತವೆ. ಹಂಗಾಗಿ ನಾವು ಬಿ ಜೆ ಪಿಗೆ ಬೆಂಬಲ ಮಾಡ್ತೀವಿ. ಅಂದರೆ ಒಟ್ಟಾರೆಯಾಗಿ ನೀವು ಮೋದಿಜಿಯವ್ರನ್ನ ಗೆಲ್ಲಿಸೋದಕ್ಕೆ ಶ್ರಮ ವಹಿಸ್ತೀರಾ. ಹಾಗೆ ಕೊನೆಯದಾಗಿ ಯುವಕರಿಗೆ ಏನು ಸಂದೇಶ ಕೊಡ್ತೀರಾ? ಇಂಥ ಒಂದು ವಿಚಾರನ ನೀವು ಯೋಚನೆ ಮಾಡಿ ಮತವನ್ನು ಮಾಡಿ ಅಂತ ಹೇಳೋದಾದರೆ ಯಾವ ಸಂದೇಶ ಕೊಡ್ತೀರಾ ಯುವಕರಿಗೆ, ಯುವ ಜನತೆಗೆ? ಇವತ್ತು ಯುವಕರಿಗೆ ಸಂದೇಶ ಏನಿಲ್ಲ, ಅವ್ರಿಗೆ ಗೊತ್ತಾಗೋ ಪ್ರತಿಯೊಬ್ಬ ಮೊಬೈಲಲ್ಲೂ ಬರುತ್ತೆ, ಟಿ ವಿಲಿ ಬರುತ್ತೆ, ಯಾರು ಏನು ಕಾರ್ಯಕ್ರಮ ಕೊಟ್ಟರು ಎಲ್ಲ ಪ್ರತಿಯೊಂದು ಮಾಹಿತಿಗಳು ಬರ್ತಾ ಇರ್ತೈತೆ. ನಾವು ಹೇಳಂಗೆ ಇಲ್ಲ, ಪ್ರತಿಯೊಬ್ಬ ಯುವಕನ ಹತ್ರನೂ ಮೊಬೈಲ್ ಇರುತ್ತೆ ಇವತ್ತು. ಹಂಗಾಗಿ ಪ್ರತಿಯೊಬ್ಬರಿಗೂ ಕೈಯಲ್ಲೇ ನೋಡ್ಕೊತಾರೆ, ಯಾರು ಅಧಿಕಾರದಲ್ಲಿ ಏನು ಮಾಡಿದ್ರು, ಏನು ಕೆಲಸ ಮಾಡ್ತಾ ಇದ್ದಾರೆ, ಇವತ್ತೇನಾಯಿತು, ನಾಳೆ ಏನಾಗುತ್ತೆ ಎಲ್ಲ ಪ್ರತಿ ಇಂಚಿಂಚು ಗೊತ್ತಿರ್ತದೆ ಮಾಹಿತಿ. ಹಂಗಾಗಿ ಯಾರಿಗೂ ನಾವು ಮಾಹಿತಿ ಏನು ಕೊಡಬೇಕಾಗಿಲ್ಲ. ಇವತ್ತು ಪ್ರಪಂಚನೇ ತಿರುಗಿ ನೋಡೋಂಗೆ ಕೆಲಸ ಮಾಡೋದ್ರಿಂದ ಮೋದಿ ಅಂತ ಪ್ರತಿಯೊಬ್ಬರು ಈ ಹೊರದೇಶದಲ್ಲೇ ಹೇಳ್ತಾರೆ, ಏನು ಮೋದಿಯವರೇ ಆಗಬೇಕು ಪ್ರಧಾನಿ ಅಂತ. ಈ ಅಮೇರಿಕದವ್ರು ಹೇಳ್ತಾರೆ, ಮೊನ್ನೆ ಇವನು ಪುಟಿನ್ ಹೇಳಿದ್ದಾರೆ, ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಒಳ್ಳೆ ಆಡಳಿತ ಕೊಡ್ತಾವ್ರೆ. ಈ ಕಾಂಗ್ರೆಸ್ಸು 70 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ, ಇವರು 10 ವರ್ಷದಲ್ಲಿ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಹಂಗಾಗಿ ಮೋದಿಯವರೇ ಬೇಕು ಅಂತ ಇಡೀ ರಾಷ್ಟ್ರ, ಇದು ಪ್ರಪಂಚನೇ ಹೇಳ್ತಾ ಇದೆ. ಅಂದರೆ ಒಟ್ಟಾರೆಯಾಗಿ ನಾನು ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ ಕೇಳೋದು, ಇವತ್ತು ಮೋದಿಜಿಯವರು ಇಡೀ ಪ್ರಪಂಚನೇ ತಿರುಗಿ ನೋಡೋಂಗೆ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ಪ್ರಚಾರಕ್ಕೆ ಮುಂದಾದಾಗ, ಬಿರುಸಿನ ಪ್ರಚಾರಕ್ಕೆ ಹೋದಾಗ ನೀವು ಯಾವ ಒಂದು ಅಸ್ತ್ರವನ್ನು ಇಟ್ಕೊಂಡು ನೀವು ಮೋದಿಜಿಯವ್ರನ್ನ ಆಗಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಗೆಲ್ಲಿಸೋದಕ್ಕೆ ಯಾವ ಒಂದು ಮಂತ್ರ ಆಗಲಿ ತಂತ್ರ ಆಗಲಿ ಇಟ್ಕೊಂಡು ಯಾವ ಪ್ರಚಾರ ಇಟ್ಕೊಂಡು ನೀವು ಮುಂದಕ್ಕೆ ಹೋಗ್ತೀರಾ? ಯಾವ ಮಂತ್ರ ತಂತ್ರ ಏನೂ ಬೇಕಾಗಿಲ್ಲ, ಇಲ್ಲಿ ಅವ್ರ ಕೆಲಸಗಳೇ ಸಾಕು ಅವ್ರದ್ದು. ಈಗ ಡಾಕ್ಟರ್ ಸುಧಾಕರ್ ಬಂದಿದ್ದಾರೆ, ಈಗ ಅವ್ರಿಗೂ ಒಳ್ಳೆ ನಾಲೆಡ್ಜ್ ಇದೆ. ಅವರು ಏನು ಮಾಡಬೇಕು ಮಾಡಬೇಕು ಅಂತ ಯೋಚನೆ ಮಾಡೋ ಶಕ್ತಿ ಇದೆ. ಇನ್ನೊಬ್ರನ್ನ ಕೇಳಿ ಮಾಡೋಂಗೇನಿಲ್ಲ, ಉತ್ತಮವಾದರು ಅವರು. ಹಂಗಾಗಿ ಮೋದಿಯವರು ಮತ್ತು ಬಿ ಜೆ ಪಿ ಹೈಕಮಾಂಡಲ್ಲಿ ಉತ್ತಮವಾದರಿದ್ದಾರೆ. ಅವರೆಲ್ಲ ಯಾವ ಬೇರೆ ಬೇರೆ ಥರ ಚಟುವಟಿಕೆಗೆ ಬಿಡಲ್ಲ, ಉತ್ತಮವಾದ ಕೆಲಸ ಮಾಡಿಸ್ತಾರೆ. ಕೆಲಸ ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಆಕ್ಷನ್ ತಗೋತಾರೆ. ಹಂಗಾಗಿ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ನಮ್ಮ ಜನಮತ ಕಾರ್ಯಕ್ರಮದಲ್ಲಿ ಮತ್ತೋರ್ವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೂ ಕೂಡ ಮಾತಾಡಿಸಿ ಲೋಕಸಭಾ ಚುನಾವಣೆಗೆ ಯಾರ ಕೈಗೆ ಸೇರುತ್ತದೆ ಒಂದು ಮುಡುಪಾಗಿರ್ತದೆ ಕಿರೀಟ ಅಂತ ತಿಳ್ಕೊಳ್ಳೋಣ. ಸರ್, ತಮ್ಮ ಹೆಸರು? ಅಜಯ್ ಅಂದ್ಬಿಟ್ಟು. ಯಾವ ಊರು? ನೇರಳಘಟ್ಟ. ಈ ಬಾರಿ ಲೋಕಸಭಾ ಚುನಾವಣೆ ತುಂಬ ಬಿರುಸಿಂದ ನಡೀತಾ ಇದೆ. ಹಾಗಾಗಿ ನಿಮ್ಮ ಮತ ಯಾರಿಗೆ? BJP ಸುಧಾಕರ್, ಡಾಕ್ಟರ್ ಕೆ ಸುಧಾಕರ್ ಅವರಿಗೆ. ಓಕೆ, ಸುಧಾಕರ್ ಅವ್ರಿಗೆ ಯಾಕೆ ಅಂತ ನಿಮ್ಮ ಒಂದು? ಮೋದಿಜಿಯವರು. ನಾವು ಮೊದಲಿಂದನೂ BJP ಕಾರ್ಯಕರ್ತರು ನಾವು. BJP ಮೋದಿಯವರು ತುಂಬ ದೇಶದಲ್ಲಿ ಒಳ್ಳೆ ರಕ್ಷಣಾ ವಿಚಾರದಲ್ಲಾಗ್ಬೋದು, ರೈತರಿಗಾಗ್ಬೋದು, ಪ್ರತಿಯೊಂದೂ PM ಕಿಸಾನ್ ಅಂದ್ಬಿಟ್ಟು 2,000 ರೂಪಾಯಿ ಕೊಡ್ತಾಯಿದ್ದಾರೆ. ಮತ್ತು ಇನ್ನೂ ಹಲವಾರು ಯೋಜನೆಗಳು ರೈತರ ಪರವಾಗೂ ಒಳ್ಳೆ ಯೋಜನೆಗಳು ಮಾಡಿದ್ದಾರೆ. ಸಬ್ಸಿಡಿಗಳು, ಪೆಟ್ರೋಲ್ ರೇಟು ತುಂಬ ಆಗಿತ್ತು, ಬಟ್ ಆದ್ರೂ ಕಡಿಮೆ ಬರ್ತಾ ಇದ್ದಾರೆ. ಅದು ಪರಿಸ್ಥಿತಿ ತಕ್ಕಂತೆ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ. ಬಟ್ ಆದರೂ ಒಳ್ಳೆ ಆಡಳಿತ ಕೊಡ್ತಾಯಿದ್ದಾರೆ ಮೋದಿಯವರು. ಇದು ಇಂಪಾರ್ಟೆಂಟಾಗಿ ಹೇಳಬೇಕು ಅಂದರೆ ವಿದ್ಯಾವಂತರು, ಎಜುಕೇಷನ್ನು ಮತ್ತು ರಕ್ಷಣೆ ಬಗ್ಗೆ ತುಂಬ ಹೆಚ್ಚಿನ ಒಲವು ಕೊಡ್ತಾಯಿದ್ದಾರೆ. ಹಂಗಾಗಿ ನಮಗೆ ಮೋದಿ ಬಗ್ಗೆ ಅಭಿಮಾನ ಇದೆ. ಮೋದಿಗೋಸ್ಕರ ಚಿಕ್ಕಬಳ್ಳಾಪುರ ಕೆ ಸುಧಾಕರ್ ಅವರು ಬರಲೇಬೇಕು. ಅಂದರೆ ಮೋದಿಜಿಯವರು ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರು ಸರ್ಕಾರದಿಂದ ತುಂಬ ಅನುದಾನಗಳನ್ನ ಕೊಟ್ಟಿದ್ದಾರೆ, ತುಂಬ ಯೋಜನೆಗಳನ್ನ ಬಿಟ್ಟಿದ್ದಾರೆ. ಅದರಿಂದ ನಾವು ಮೋದಿಜಿ ಅಂತ ಹೇಳ್ತಾ ಇದ್ದೀರಾ. ಈಗ ನನ್ನ ಒಂದು ಪುಟ್ಟ ಪ್ರಶ್ನೆ ಏನು ಅಂತಂದರೆ, ಈಗ ಕಾಂಗ್ರೆಸ್ನವರು ಕೂಡ 5 ಯೋಜನೆಗಳನ್ನ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯೋಜನೆಗಳು ಬಿಟ್ಟಿದ್ದಾರೆ, ಯಾರೋ ತಲುಪೋರಿಗೆ ತಲುಪಿದೆ. ಅದೇ ನಮ್ಮ ಕೈಯಲ್ಲೇ ಕಿತ್ಕೊತಾರೆ ಅವರು. ನಾವು ಇವಾಗ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ, ನಾವೆಲ್ಲ ತೊಗೊಂಡು ಕಟ್ತೀವಿ. ಅದನ್ನೆಲ್ಲ ತೊಗೊಂಡು ಮನೆಗಳಲ್ಲಿ ಹೆಂಗಸರುಗಳಿಗೆ ಕೊಟ್ಟಿದ್ದಾರೆ ಅಷ್ಟೇ. ಹಾಗೆ ಈ ನೋಡಿ, ಪ್ರಶ್ನೆ ಬೆಳೀತಾ ಹೋಗ್ತದೆ. ಈಗ ನೀವು ಹೇಳಿದ್ರಿ ನಮ್ಮ ದುಡ್ಡು ಅಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲೋ ಕೆಲಸ ಮಾಡ್ತಾ ಇದ್ದಾರೆ ಅಂತ. BJP ಪಕ್ಷ ಕೂಡ ಅದು ಮಾಡ್ತಾ ಇದೆಯಾ ಇಲ್ವಾ? ಇಲ್ಲ, BJP ಪಕ್ಷದಲ್ಲಿ ಯಾವುದೂ ಆ ಥರ ಮಾಡ್ತಾ ಇಲ್ಲ. ಓಕೆ, ಅಂದರೆ ಈಗ ಪ್ರಾಮಾಣಿಕತೆಯಿಂದ ಕೆಲಸ ನಡೀತಾ ಇದೆ. ಹಾಗಾಗಿ ಈಗ ಅನುದಾನಗಳು ಏನು ಬರ್ತಾ ಇದೆ, ಯೋಜನೆಗಳು ಏನು ಬರ್ತಾ ಇದೆ, ಪ್ರಾಮಾಣಿಕವಾಗಿ ಬರ್ತಾ ಇದೆ. ಹಾಗಾಗಿ ಮೋದಿಯವ್ರಿಗೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ಕೆರೆ ನೀರನ್ನು ಕೆರೆಗೆ ಚೆಲ್ಲೋ ಕೆಲಸ ಆಗ್ತಿದೆ ಅಂತ ನಿಮ್ಮ ಹೇಳ್ತಾ ಇರೋದು. ಕೊನೆಯದಾಗಿ ನನ್ನ ಒಂದು ಪ್ರಶ್ನೆ, ಈಗ BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಬರ್ತಾ ಇದ್ದಾರೆ. ಸುಧಾಕರ್ ಅವ್ರ ಬಗ್ಗೆ ನಿಮ್ಮ ಒಂದು ಕೊನೆ ಅಭಿಪ್ರಾಯ? ಸುಧಾಕರ್ ಅವರು ಕಳೆದ ಸರ್ಕಾರದಲ್ಲಿ ಅವರು ಆರೋಗ್ಯ ಮಂತ್ರಿ ಆಗಿದ್ದರು. ಅದೇ ಟೈಮಲ್ಲಿ ಮಾರಕ ರೋಗ ಕೋವಿಡ್ ಬಂತು, 2 ವರ್ಷ ತುಂಬ ಅವರು ಕೆಲವು ರಾಜಕಾರಣಿಗಳೆಲ್ಲ ಮನೇಲಿ ಸೇರಿಕೊಂಡ್ರು. ಬಟ್ ಆದರೂ ಸುಧಾಕರ್ ಅವರು ಇಡೀ ಕರ್ನಾಟಕ ಸುತ್ತಿದ್ದಾರೆ. ಕರ್ನಾಟಕ ತುಂಬ ಗೊತ್ತಿದೆ ಅವರು. ಬರೀ ಇದು ಕರ್ನಾಟಕ ಅನ್ನೋದಕ್ಕಿಂತ ನಮ್ಮ ಫುಲ್ಲು ಹಲವಾರು ಇಂಡಿಯಾದಲ್ಲೂ ಫೇಮಸ್ ಆಗಿದ್ದಾರೆ. ಅದೇ ನಮ್ಮ ಮೋದಿಯವರು ಲಸಿಕೆಯನ್ನು ಎಷ್ಟೋ ದೇಶಗಳಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಅದೆಲ್ಲ ನಮ್ಮ ಸುಧಾಕರ್ ಅವರ ಎಲ್ಲ ಮುಂದಾಳತ್ವದಲ್ಲಿ ಎಲ್ಲರೂ ಮೋದಿಯವರು ಎಷ್ಟೋ ದೇಶಕ್ಕೆ ಲಸಿಕೆ ಕೊಟ್ಟಿದ್ದಾರೆ. ಅದೆಲ್ಲ ಹಂಗಾಗಿ ಪ್ರತಿಯೊಂದು ನಮ್ಮ ಹೇಳಬೇಕು ಅಂದರೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ದಿರ ಕರ್ನಾಟಕದಲ್ಲೇ ಸುಧಾಕರ್ ಅಂದರೆ ಯಾರು ಅಂತ ಗೊತ್ತು. ಡಾಕ್ಟರ್ ಸುಧಾಕರ್ ಅಂದರೆ ಕೋವಿಡ್ ಟೈಮಲ್ಲಿ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ, ಅಷ್ಟೇ ಕೆಲಸ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಒಂದು ಕೊನೆಯ ಉತ್ತರ? ಕೊನೆಯ ಉತ್ತರ
ಸೆಂಟ್ರಲ್ಗೆ ಮೋದಿ PM ಆಗಬೇಕು, ಚಿಕ್ಕಬಳ್ಳಾಪುರದಲ್ಲಿ MP ಅವರು ಸುಧಾಕರ್ ಆಗಬೇಕು.